ಆಗ್ಬಿಟ್ಟಿದೆ, ATM ಆಗ್ಬಿಟ್ಟಿದೆ. ಯಾವಾಗ ಬೇಕಾದ್ರೆ ಒಂದು ಕಾರ್ಡ್ ಹಾಕೋದು ರೊಕ್ಕ ಹಾಕೊಳ್ಳೋದು. ಇವತ್ತು ಮಂತ್ರಿಗಳಿಗೆ ಎಲ್ಲರೂ ಕೂಡ ಟಾರ್ಗೆಟ್ ಕೊಟ್ಬಿಟ್ಟಾರ, ಅವ್ರಿಗೆ ಎಷ್ಟು ಕಲೆಕ್ಷನ್ ಮಾಡ್ತೀವಪ್ಪ, ಇನ್ನು ಸ್ಥಾನ ಅಷ್ಟು ಗಟ್ಟಿ ಆಗುತ್ತೆ. ಕಲೆಕ್ಷನ್ ಕಡಿಮೆ ಆದ್ರೆ ಇನ್ನು ತೆಗೆದಾಕ್ತೀವಿ ಅಂತೇಳಿ ಇವತ್ತು ಹೈಕಮಾಂಡ್ ಅವರು ಸೂಚಿಸುಗೋತ್ರವಾಗಿ ಇವತ್ತೆಲ್ಲ ಬೆಲೆ ಏರಿಕೆಗಳನ್ನ ಮಾಡಿ ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಆ ಸರ್ಕಾರದಲ್ಲಿ ಪೈಪೋಟಿಯನ್ನು ಮಾಡಿಕೊಂಡು ಮಂತ್ರಿಗಳನ್ನು ಭ್ರಷ್ಟಾಚಾರ ಮಾಡ್ತಾ ಇದ್ದಾರ. ಈ ಸರ್ಕಾರ ನಿಮಗೆ ಹೇಳ್ತಾ ಇದ್ದೀನಿ, ಯಾವ ರೀತಿಯಲ್ಲಿ ಅಲಿಬಾಬಾ ಚಾಲಿಸ್ ಸ್ಟೋರ್ ಅಂತ ನೀವು ಕತೆ ಕೇಳಿದ್ರು ಅದೇ ರೀತಿಯಲ್ಲಿ ನಡೆಸ್ತಾ ಇರುವಂತಹ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಂತ ಮಾತನ್ನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಮನೆ ನಾವು ನೋಡ್ತಾ ಇದ್ದ ಮುಖ್ಯಮಂತ್ರಿಗಳು ಹತ್ತತ್ರ 4 ಲಕ್ಷ ಕೋಟಿ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಬಹುಶಃ 4 ಲಕ್ಷ ಬಜೆಟ್ ಅನ್ನು ಕೊಡಬೇಕಾದ್ರೆ ಅವರು ಪೆನ್ ಅವರೇ ತಟ್ಕೊಂತಿದ್ರು. 4 ಲಕ್ಷ ಇವತ್ತು ಬಜೆಟ್ ಅನ್ನು ಕೊಟ್ಟಿವಪ್ಪ ಅಂತೇಳಿ. ಹೌದು ಸ್ವಾಮಿ, 4 ಲಕ್ಷ ಬಜೆಟ್ ಕೊಟ್ಟು 2 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿದ್ರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರೆ ಎಲ್ಲ ಮುಖ್ಯಮಂತ್ರಿಗಳು ಮಾಡಿದಂತ ಸಾಲ ಎಷ್ಟು? 5 ಲಕ್ಷ ಕೋಟಿ. 2 ವರ್ಷದಲ್ಲಿ ಈ ಮುಖ್ಯಮಂತ್ರಿ ಮಾಡಿದಂತ ಸಾಲ ಎಷ್ಟು ಅಂದ್ರೆ 2 ಲಕ್ಷ ಕೋಟಿ. 2 ಲಕ್ಷ ಕೋಟಿ ಸಾಲ ಮಾಡಿದನ. 2 ಲಕ್ಷ ಕೋಟಿ ಸಾಲ ಮಾಡಿದ್ರೆ ನಮ್ಮೆಲ್ಲರ ತಲೆ ಮೇಲೆ ಎಷ್ಟು ಸಾಲದ ಹೊರೆ ಅಂದ್ರೆ ಸುಮಾರು 1.5 ಲಕ್ಷ ನಾವೆಲ್ಲರೂ ಕೂಡ ಸಾಲವನ್ನು ಕಟ್ಟಬೇಕಾಗಿದೆ. ಅದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಜನ ಆಕ್ರೋಶ ಆಂದೋಲನ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಅಂದ್ರೆ ಈಗ ಈ ರಾಜ್ಯದಲ್ಲಿದ್ದಂತ ಎಲ್ಲ ತಾಲೂಕುಗಳಲ್ಲಿ ಗ್ರಾಮಗಳಿಗೆ ಎಲ್ಲರ ಜೊತೆಲಿ ಒತ್ತುವಂತ ಕೆಲಸ ಮಾಡ್ತೀವಿ, ತೋಡುವಂತ ಕೆಲಸ ಮಾಡ್ತೀವಿ. ಇವತ್ತು ಎಲ್ಲರೂ ಕೂಡ ಇವತ್ತು ಜಾಗೃತಿಯನ್ನು ಮಾಡುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ಇತ್ತೀಚೆಗೆ ನಾವೆಲ್ಲರೂ ಕೂಡ ನೋಡಿರಬಹುದು. ಒಂದು ಕಡೆ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಡ್ತಾ ಇದ್ರು, ಏನು ಕೇಂದ್ರ ಸರ್ಕಾರ ಇವತ್ತು ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ರೇಟ್ ಜಾಸ್ತಿ ಮಾಡಿದೆ ಅಂತೇಳಿ. ಸ್ವಾಮಿ, ಪೆಟ್ರೋಲ್ ರೇಟ್ ಮೇಲೆ ಡೀಸೆಲ್ ರೇಟ್ ಮೇಲೆ ಜಾಸ್ತಿ ಮಾಡಿದರೋ ಅದು ಕೇಂದ್ರ ಸರ್ಕಾರ ಮಾಡಿಲ್ಲ. ಅದು ತಾವು ಯಾವ ರೀತಿಯಲ್ಲಿ ಬೆಲೆ ಏರಿಕೆ ಜಾಸ್ತಿಯನ್ನು ಮಾಡಿದರೋ ಅದರಲ್ಲಿ ಭಾಗವಾಗಿ ಒಂದು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದಿರಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಪೆಟ್ರೋಲ್ ರೇಟು ಮತ್ತು ಡೀಸೆಲ್ ರೇಟು ಕಡಿಮೆ ಇದೆ. ನಮ್ಮ ರಾಜ್ಯದಲ್ಲಿ ಮಾತ್ರ ತುಟ್ಟಿಯಾಗಿದೆ ಅಂದ್ರೆ ಅದಕ್ಕೆ ಕಾರಣ ಅದು ಕಾಂಗ್ರೆಸ್ ಪಾರ್ಟಿ ಕಾರಣ ಇದೆ. ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ರು, ಶ್ರೀರಾಮುಲವರೇ ಇವತ್ತು ಪೆಟ್ರೋಲ್ ಮೇಲೆ ಸ್ವಲ್ಪ 2 ರೂಪಾಯಿ ಜಾಸ್ತಿ ಆಗಿದೆ. 2 ರೂಪಾಯಿನ ಪೆಟ್ರೋಲ್ ಮೇಲೆ ಏನಿವತ್ತು ಪೆಟ್ರೋಲ್ ಮೇಲೆ ಜಾಸ್ತಿ ಆಗಿದೆ ಅಂತ ಕಾಂಗ್ರೆಸ್ ಅವರು ಏನು ಆರೋಪಣೆ ಮಾಡ್ತಾ ಇದ್ದಾರೋ ಅದು ಯಾರು ಕೂಡ ಇಲ್ಲಿ ನಿಂತಂತವ್ರು ಇಲ್ಲಿ ಕುಂತಂತವ್ರು ಎಲ್ಲರೂ ಕೂಡ ತಿಳಿಸ್ರಿ. ನಮ್ಮ ಮೇಲೆ ಏನು ಪೆಟ್ರೋಲ್ ರೇಟ್ ಅವತ್ತಿತ್ತೋ ಇವತ್ತು ಕೂಡ ಅದೇ ರೇಟ್ ಇದೆ. ಪೆಟ್ರೋಲ್ ಜಾಸ್ತಿ ರೇಟ್ ಮಾಡಿರೋಂಥದ್ದು ನಮ್ಮ ಮೇಲೆ ಹೊರೆ ಅಲ್ಲ, ಅದು ಕಂಪನಿಗಳ ಮೇಲೆ ಪೆಟ್ರೋಲ್ ನಮ್ಗೆ ಏನು ಕೊಡ್ತಾರೋ ಆ ಕಂಪನಿಗಳ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿ ನಮ್ಮೆಲ್ಲರೂ ಕೂಡ ಯಥಾರ್ಥ ರೀತಿಯಲ್ಲಿ ಕೊಡ್ತಾ ಇರುವಂತ ಕೆಲಸ ಅದು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ತಗೊಂಡೋಗ್ಬೇಕು ಅನ್ನೋ ಕಾರಣದಿಂದ ನಮ್ಮ ವಿರೋಧ ಪಕ್ಷದ ನಾಯಕರು ಆದಂತ ಸನ್ಮಾನ್ಯ ಅಶೋಕ್ ಕಣ್ಣಣ್ಣನವರನ್ನ ನಮ್ಮ ಮಂಡ್ಯ ಜಿಲ್ಲೆ ಜನರ ಪರವಾಗಿ ಅವ್ರಿಗೆ
ನಾನು ಸ್ವಾಗತವನ್ನು ಕೂಡ ಕೋರ್ತಾ ಇದ್ದೀನಿ. ಈ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳಾದಂತ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನೋ ಕಾರಣದಿಂದ ಇವತ್ತು ಜನಾಕ್ರೋಶನ ಆಂದೋಲನವನ್ನು ನಾವು ಪ್ರಾರಂಭವನ್ನು ಮಾಡಿದ್ವಿ. ಸ್ವಾಮಿ, ನಾನು ಕೇಳ್ತೀನಿ, ಕಾಂಗ್ರೆಸ್ ಅಧಿಕಾರ ಇಲ್ಲದಂತ ಟೈಮಲ್ಲಿ ಅವರು ಬೆಳಗ್ಗೆ ಎದ್ದರೆ ಸಾಕು ಕಾವೇರಿ 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 ಕಾವೇರಿ, ಈ ಕಾವೇರಿ ವಿಚಾರದಲ್ಲಿ ಬೆಳಗ್ಗೆ ಎದ್ದರೆ ಸಾಕು ರಾಜ್ಯದ ತನಕ ಕೂಡ ಬಹುಶಃ ಕಾವೇರಿ ವಿಚಾರ ಬಂದಂತ ಟೈಮಲ್ಲಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ರಾತ್ರಿ ಕನಸಿನಲ್ಲಿ ಕೂಡ ಕಾವೇರಿ 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 ನದಿ ಬಗ್ಗೆ ಮಾತಾಡ್ತಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಧನ್ಯವಾದಗಳು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗಿದೆ? ಇವತ್ತು ಬೆಳಗ್ಗೆ ಎಲ್ಲ ಕೂಡ ವಿರೋಧ ಮಾಡ್ತಾರ, ರಾತ್ರಿ ಎಲ್ಲ ಕೂಡ ಕಾವೇರಿ ನೀರು ತಮಿಳುನಾಡಿಗೆ ಬಿಡ್ತಾರ. ಬೆಳಿಗ್ಗೆ ವಿರೋಧ ಮಾಡೋದು, ರಾತ್ರಿ ಹರಿಸೋದು ತಮಿಳುನಾಡಿಗೆ. ಯಾಕೆ ಹರಿಸೋದ್ರೆ ತಮಿಳುನಾಡಿಗೆ ನೀರಂದ್ರೆ ಒಂಥರ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ಸಿನ ಸರ್ಕಾರ, ಅಲ್ಲಿ ತಮಿಳುನಾಡಿನಲ್ಲಿದ್ದಂತ ಸರ್ಕಾರಗಳದ್ದು ಯುಪಿಎ ಸರ್ಕಾರ ಇರೋ ಕಾರಣ ಅವರು ವಿರೋಧ ಮಾಡಕ್ಕ ಆಗ್ತಾ ಇಲ್ಲ. ಎಲ್ಲ ನೀರನ್ನು ರಾತ್ರಿ ಆದ್ರೆ ಸಾಕು ನೀರನ್ನು ಬಿಡುವಂತ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದಾರ. ಸ್ವಾಮಿ, ಕಾಂಗ್ರೆಸ್ ನಾಯಕರೆಲ್ಲರೂ ಕಾವೇರಿ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ ಆರೋಪಣೆ ಮಾಡ್ತಾ ಇದ್ರಲ್ಲ, ನಿಮಗೆ ಸವಾಲ್ ಆಗ್ತೀನಿ. ಸ್ವಾಮಿ, ಇಲ್ಲಿರತಂತ ಸರ್ಕಾರ ನಿಮ್ಮದು, ತಮಿಳುನಾಡಿನಲ್ಲಿ ಇರ್ತಾ ಇರುವಂತ ಸರ್ಕಾರಗಳು ನಿಮ್ಮದು. ನಿಮ್ಮ ತಾಕತ್ತಿದ್ರೆ, ನಿಮಗೆ ತಾಕತ್ತಿದ್ರೆ ಒಂದು ಎನ್ಒಸಿ ತಮಿಳುನಾಡಿನಿಂದ ಕೊಡಿಸಿ, ಕೇಂದ್ರದಿಂದ ಕಾವೇರಿ ವಿಚಾರದಲ್ಲಿ ಏನಾಗಬೇಕಾದ್ರು ಅದೆಲ್ಲ ಕೂಡ ಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರ, ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ತಗೊಂತಾರ ಅನ್ನಂತ ಮಾತನ್ನು ಕೂಡ ಹೇಳ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಅನ್ನಂತ ರವೀಣ್ಣ ಶೋಕಣ್ಣರು ಬಹಳ ಚೆನ್ನಾಗಿ ಹೇಳ್ತಾರ, ಶ್ರೀರಾಮನ ಹುಟ್ಟಿಗೆ ಸಾವಿಗೆ ಎಲ್ಲದೂ ಕೂಡ ನಾವು ಟ್ಯಾಕ್ಸ್ ಅನ್ನು ಕಟ್ಟಬೇಕು. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ನಾನು ವಿನಂತಿ ಇಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕಾದ ದಿನ ನಿಮ್ಮೆಲ್ಲರ ಆಶೀರ್ವಾದಗಳು ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಜನಾಕ್ರೋಶ ಜನಾಂದೋಲನ ಕಾರ್ಯಕ್ರಮಗಳನ್ನು ಮಾಡಂತ ಕೆಲಸ ಉದ್ದಗಲಕ್ಕೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಾಯಕರೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ನಿಮ್ಮ ಆಶೀರ್ವಾದ ಬೇಕು ಅನ್ನೋದಕ್ಕೋಸ್ಕರವಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ಬಹಳಷ್ಟು ಸಮಯ ಆಗಿದೆ. ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ನಾಯಕರಿಗೆ ನಾನು ವಂದಿಸುತ್ತಾ ನಾನು ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಹಿರಿಯರು ಮಾಜಿ ಮಂತ್ರಿಗಳಂತ ನಾರಾಯಣಗೌಡ ಸಾಹೇಬರಿಗೆ ನಾನು ಮೈಕನ್ನು ಒಪ್ಪಿಸಿ ಒಂದ್ಸರಿ ಜೋರಾಗಿ ಕೈ ಎತ್ತಿ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ಬೇಕು. ಭಾರತ್ ಮಾತಾ ಕೀ. ನೋಡಿ, ಈ ಕಡೆ ಎಲ್ಲರೂ ಕೈ ಎತ್ತಾ ಇಲ್ಲ, ಅನೇಕರು ಕೈ ಎತ್ತೋದು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ ಅಂತ ಕೈ ಎತ್ತಬೇಕು. ಹಿಂಗೆ ಬನ್ನಿ ನೋಡೋಣ. ಹಿಂಗೆ ಭಾರತ್ ಮಾತಾ ಕೀ. ನಮ್ಮ ಸನ್ಮಾನ್ಯ ಅಶೋಕ್ ಅವರಿಗೆ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಈಗ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ನಾರಾಯಣ ಗೌಡರು ಮಾತಾಡ್ತಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲರಿಗೂ ನಮಸ್ಕಾರ. ನಿನ್ನೆಯಿಂದ ಕಾಂಗ್ರೆಸ್ ಕರ್ನಾಟಕದ ಸರ್ಕಾರದ
ನಮ್ಮ ರಾಜ್ಯ ಅಧ್ಯಕ್ಷರಾದಂತ ವಿಜಯೇಂದ್ರನವರ ನೇತೃತ್ವದಲ್ಲಿ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಾದಂತ ನಮ್ಮ ಸದಾನಂದ ಗೌಡರಿಗೆ ನಾನು ಆತ್ಮಪೂರ್ವವಾದ ವಂದನೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಕ್ಷದ ಮುಖಂಡರು ಹಿರಿಯರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 2 ರಿಂದ 3 ಸಾರಿ ಉಸ್ತುವಾರಿ ಸಚಿವರಾಗಿ ಸರ್ಕಾರದಲ್ಲಿ ನಡೀತಾ ಇರುವಂತ ಸ್ಕ್ಯಾಂಡಲ್ ಮತ್ತು ಇದನ್ನ ಖಂಡನೆಯನ್ನ ಮಾಡಿ ಕರ್ನಾಟಕಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾ ಇರುವಂತ ನಮ್ಮ ಆರ್ ಅಶೋಕಣ್ಣವರೇ, ಮಾಜಿ ಮುಖ್ಯಮಂತ್ರಿಗಳಾದಂತ ಮಾಜಿ ಉಪಮುಖ್ಯಮಂತ್ರಿಗಳಾದಂತ ಸ್ವತಂತ್ರಜಿ ಅವರೇ ಮತ್ತು ನಮ್ಮ ಸಿ ಟಿ ರವಿ ಅಣ್ಣವರೇ ಮತ್ತು ರಾಮಲಿಂಗ ಸಾಹೇಬ್ರೆ ಮತ್ತು ಇಲ್ಲಿ ಉಪಸ್ಥಿತರಾದಂತ ಎಲ್ಲ ನಮ್ಮ ಪಕ್ಷದ ಹಿರಿಯರ ಮುಖಂಡರು, ಇಲ್ಲಿ ಉಪಸ್ಥಿತರಾದಂತ ಎಲ್ಲ ತಂದೆ ತಾಯಿಗಳ ಅಣ್ಣ ತಮ್ಮಂದಿರ ಅಕ್ಕ ತಂಗಿ, ಈ ಸರ್ಕಾರದ ನಡೆ ನುಡಿಗಳಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸಗಳನ್ನ ಮಾಡೋದಕ್ಕೆ ನಿನ್ನೆಯಿಂದ ಚಾಲನೆಯನ್ನು ಕೊಟ್ಟು ಮಂಡ್ಯದಿಂದ ಶುರುವಾಗಿದೆ. ಇಡೀ ಕರ್ನಾಟಕದಲ್ಲಿ ಇವರಿಗೆ ಸರ್ಕಾರವನ್ನು ನಡುಗುವಂತ ಕೆಲಸಗಳನ್ನ ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇವರ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಯಾಕೆಂದ್ರೆ ಯಾರು 5 ಯೋಜನೆಗಳನ್ನ ಕೊಟ್ಬಿಟ್ಟಿದ್ದೀವಿ, ನಾವು ಏನ್ ಹೇಳಲು ಕೇಳ್ತೀವಿ ಅಂತೇಳಿ ಇವರು ದುರಹಂಕಾರದಿಂದ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಈಗ 5 ಯೋಜನೆಗಳನ್ನು ಕೊಟ್ಟು 50 ಯೋಜನೆಗಳನ್ನ ನಮ್ಮ ಇಡೀ ಕರ್ನಾಟಕದ ಜನರ ಮೇಲೆ ಬರೆಯನ್ನ ಬರೆದಿದ್ದಾರೆ. ಅದಕ್ಕಾಗಿ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸಗಳನ್ನು ಮಾಡೋದಕ್ಕೆ ಚಾಲನೆಯನ್ನ ನಿನ್ನೆ ಮೈಸೂರಿನಿಂದ ಚಾಲನೆ ಆಗಿದೆ. ಇನ್ನು ಹೆಚ್ಚಿನ ರೀತಿ, ಯಾಕೆಂದ್ರೆ ಮಂಡ್ಯದಲ್ಲಿ ಸಮಯ ನೀವು ತಿಳ್ಕೊಂಡಿದ್ದೀರಿ, 6 ಸೀಟನ್ನ ಗೆದ್ದಿಸ್ಬಿಟ್ಟಿದೀವಿ. ನಮ್ ಯಾರು ಕೇಳೋರು ಹೇಳೋರು ಇಲ್ಲ. ನೆಕ್ಸ್ಟ್ ನಿಮ್ಗೆ ನಿಮ್ಮ ಡಿಪಾಸಿಟ್ ಸಿಕ್ಕೋದಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಗೆ ತಕ್ಕ ಪಾಠವನ್ನು ಮಂಡ್ಯ ಜನ ನಮ್ಮ ಜಿಲ್ಲೆಯ ಜನಗಳು ಕಲಿಸ್ತಾರೆ. ನಿಮ್ಗೆ ಮನೆ ಕಳಿಸುವಂತ ಕೆಲಸಗಳನ್ನ ಮಾಡ್ತಾರೆ. ನಮ್ಮೊಂದು ಯೂನಿವರ್ಸಿಟಿ ಆಗಿದ್ದು ನಮ್ಮ ಭಾರತ ಸರ್ಕಾರ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿದ್ದು ಯೂನಿವರ್ಸಿಟಿಯನ್ನ ಕಿತ್ತು ಮತ್ತು ನೀವು ಅಗ್ರಿಕಲ್ಚರ್ ಯೂನಿವರ್ಸಿಟಿಯನ್ನ ಮಾಡಕ್ ಹೋಗಿದ್ದೀರಿ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡೋದಕ್ಕೆ ನಮ್ಮೇನು ಅಭ್ಯಂತರ ಇಲ್ಲ. ಯೂನಿವರ್ಸಿಟಿಗೆ ಮಂಡ್ಯದಲ್ಲಿ 24 ಕಾಲೇಜ್ಗೆ ಎಫೆಕ್ಟ್ ಆಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲರಿಗೂ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮಾತಾಡೋದು ಬರೋಲ್ಲ, ಹಿರಿಯರಿದ್ದಾರೆ, ಅವರು ಮಾತಾಡ್ತಾರೆ. ನಾವು ಈ ಮಡಿ ಮಂಡ್ಯದಲ್ಲಿ ಒಟ್ಟೊಟ್ಟಾಗಿ ಇವಾಗ ಎಲ್ಲರೂ ಯಾವ ಕಾಂಗ್ರೆಸ್ನವರು ಯಾವ ಹಳ್ಳಿಗೆ ಬಂದ್ರು ಕಲ್ಲೊಂದಿ ಓಡಿಸುವಂತ ಕೆಲಸಗಳನ್ನ ನಾವೆಲ್ಲ ಮಾಡಬೇಕಾಗ್ತದೆ. ಆವಾಗಲೇ ಅವರಿಗೆ ತಕ್ಕ ಪಾಠ ಕಲಿಯೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಈ ಸಭೆಯನ್ನು ಕುರಿತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಹಿಂದೂ ಫೈರ್ ಬ್ರ್ಯಾಂಡ್ ಸಿ ಟಿ ರವಿ ಅವರು ಮಾತಾಡ್ತಾರೆ. ಭಾರತ್ ಮಾತಾ ಕಿ ಬಿಜೆಪಿ ಜನಪರ ಹೋರಾಟಕ್ಕೆ ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ನ ಬೆಲೆ ಏರಿಕೆ ನೀತಿಗೆ ಹೇಳಿ ಧಿಕ್ಕಾರ. ಜನಾಕ್ರೋಶ ಯಾತ್ರೆಯ 2ನೇ ದಿನ ಮಂಡ್ಯದಲ್ಲಿ ಈ ಒಂದು ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರುಗಳು ಒಳಗೊಂಡಂತೆ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರುಗಳೇ, ಈ ಮಂಡ್ಯದ ಜನಾಕ್ರೋಶ ಸಭೆಗೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಅನ್ನದಾತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ಈ ಹೋರಾಟ ಕಾಂಗ್ರೆಸ್ನ ಜನವಿರೋಧಿ ನೀತಿಯ ವಿರುದ್ಧ. ಈ
ಈ ಹೋರಾಟ ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧ. ಈ ಹೋರಾಟ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕ್ತಿರ್ತಕ್ಕಂಥ ಕೋಮುವಾದಿ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ. ಬಂಧುಗಳೇ, ಇವತ್ತು ಬೆಳಿಗ್ಗೆ ನಾನು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬಿಜೆಪಿಯವರು ಹೋರಾಟ ಮಾಡೋದಿದ್ರೆ ಕೇಂದ್ರದ ವಿರುದ್ಧ ಹೋರಾಟ ಮಾಡಲಿ ಅಂತ ಹೇಳಿ. ಕೇಂದ್ರ ಸರ್ಕಾರ 50 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿಬಿಟ್ಟಿದೆ, ಅದರ ವಿರುದ್ಧ ಹೋರಾಟ ಮಾಡಲಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ, 1.5 ವರ್ಷದ ಹಿಂದೆ ಒಂದು ಸಿಲಿಂಡರ್ ಬೆಲೆ 1113 ರೂಪಾಯಿ ಇತ್ತು. ಎಷ್ಟು ರೂಪಾಯಿ ಇತ್ತು? 1113. ಪುಣ್ಯಾತ್ಮ ನರೇಂದ್ರ ಮೋದಿ ಒಂದ್ಸರಿ 200 ರೂಪಾಯಿ ಕಡಿಮೆ ಮಾಡಿದ್ರು, ಇನ್ನೊಂದ್ಸರಿ 100 ರೂಪಾಯಿ ಕಡಿಮೆ ಮಾಡಿದ್ರು, ಒಟ್ಟು 300 ರೂಪಾಯಿ ಕಡಿಮೆ ಮಾಡಿದ್ರು. ಈಗ ನಿನ್ನೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಎಷ್ಟು ಕಡಿಮೆ ಆಗಿದೆ? 250 ಕಡಿಮೆ ಆಗಿದೆ. ನೀವೇನ್ ಮಾಡಿದ್ರಿ? ಪೆಟ್ರೋಲ್ ಡೀಸೆಲ್ ಒಂದ್ಸರಿ 3 ರೂಪಾಯಿ 93 ಪೈಸೆ ಜಾಸ್ತಿ ಮಾಡಿದ್ರಿ. ಒಂದು ವಾರದ ಹಿಂದೆ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ರಿ. ಆ ಪುಣ್ಯಾತ್ಮ ಕಡಿಮೆ ಮಾಡಿದ್ರೆ ಈ ಮನೆ ಆಳ್ರು ರೇಟ್ ಜಾಸ್ತಿ ಮಾಡ್ತಿದ್ದಾರೆ. 9 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿದಾರಲ್ಲ, ನಾವೇನೋ ಅನ್ಕೊಂಡಿವಿ ಹಾಲಿನ ಸಬ್ಸಿಡಿ ಎಲ್ಲ ಕೊಟ್ಬಿಡ್ತಾರೆ, ನಾವೇನೋ ಅನ್ಕೊಂಡಿವಿ ಪೂರಾ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದೆಲ್ಲ ರೈತರ ಮಕ್ಕಳಿಗೆ ಕೊಡ್ತಾರೆ ಅಂತ. ಕೊಟ್ರ 700 ಕೋಟಿ ರೂಪಾಯಿ ಹಾಲಿನ ಸಬ್ಸಿಡಿಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಎಷ್ಟು ಕೋಟಿ? 700 ಕೋಟಿ ಜಾಸ್ತಿ ಉಳಿಸ್ಕೊಂಡಿದ್ದಾರೆ. ಯೋಗ್ಯತೆ ಇಲ್ವಾ ಕೊಡಕ್ಕೆ ಇವರಿಗೆ? 9 ರೂಪಾಯಿ ಜಾಸ್ತಿ ಮಾಡಿ ರೈತರ ಕೈಗೆ ಚಮ್ಮು, ಗ್ರಾಹಕರಿಗೆ 3 ನಾಮ. ಕಾಸೆಲ್ಲ ಯಾರಿಗೆ? ಕಾಂಗ್ರೆಸ್ನವ್ರ ಖಜಾನೆಗೆ. ಇಷ್ಟಾದ್ಮೇಲೆ ಹೇಳ್ಕೊಟ್ಟ ಇವರು ಮಹಾರಾಜರಿಗಿಂತ ಇವರು ಮಹಾರಾಜರಿಗಿಂತ ದೊಡ್ಡವರಂತೆ. ಹೌದಾ? ನಾನು ನಿಮ್ಮನ್ನು ಕೇಳ್ತೀನಿ, ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದ್ದು ಮಹಾರಾಜರ ಸಿದ್ದರಾಮಯ್ಯನವರ? ಯಾರು ಕಟ್ಟಿದ್ದು? ಮೈಸೂರು ವಿಶ್ವವಿದ್ಯಾಲಯ ಯಾರು ಕಟ್ಟಿದ್ದು? ಮೈಸೂರು ಬ್ಯಾಂಕ್ ಯಾರು ಕಟ್ಟಿದ್ದು? ಮೈಸೂರು ಉಕ್ಕು ಕಾರ್ಖಾನೆ ಯಾರು ಕಟ್ಟಿದ್ದು? ಕನ್ನಡ ಸಾಹಿತ್ಯ ಪರಿಷತ್ ಯಾರು ಕಟ್ಟಿದ್ದು? ದೇಶದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಮೀಸಲಾತಿ ಕೊಟ್ಟವರು ಯಾರು? ಸಿದ್ದರಾಮಯ್ಯನವರು ಕಿಸ್ತಿರೋದೇನು? ಮಂಡ್ಯ ನೀರು ಕೊಟ್ಟಿದ್ಯಾರು? ಮಂಡ್ಯ ಮೈಸೂರು ಫ್ಯಾಕ್ಟರಿ ಕಟ್ಟಿದ್ಯಾರು? ಮೈಸೂರು ಪೇಪರ್ ಮಿಲ್ಸ್ ಕಟ್ಟಿದ್ಯಾರು? ಸಿದ್ದರಾಮಯ್ಯನವರು ಕಿಸ್ತಿರೋದೇನು? ಬಿಜೆಪಿ ಸರ್ಕಾರ ಕೊಟ್ಟಂತ ಮಂಡ್ಯ ಯೂನಿವರ್ಸಿಟಿಗೆ ಬೀಗ ಹಾಕಲು ಇವ್ರು ಮಾಡಿರೋ ಗಲಂದಾರಿ ಕೆಲಸ. ಮಂಡ್ಯ ಯೂನಿವರ್ಸಿಟಿಗೆ ಬೀಗ ಹಾಕಿದ್ದು ಮಹಾರಾಜರಿಗಿಂತ ದೊಡ್ಡವರಂತೆ. ಮಹಾರಾಜರು ಹೆಂಡ್ರು ಮಕ್ಕಳ ಒಡವೆ ಇಟ್ಟು ಕನ್ನಂಬಾಡಿ ಅಣೆಕಟ್ಟೆ ಕಟ್ಟಿದ್ರು. ಇವರು ಹೆಂಡ್ರು ಮಕ್ಕಳ ಹೆಸರಿಗೆ 15 ಸೈಟ್ ಎಲ್ಲ ತನ್ನ ಹೆಸರಿಗೆ ಬರ್ಸ್ಕೊಂಡು ಆಮೇಲೆ ಹೇಳಿದ್ರು, ಬಿಡಕ್ಕಾಗುತ್ತಾ? ಇವರು ಹೇಳಿದ ಮಾತು ಮಹಾರಾಜರಿಗೆ ಹೋಲಿಕೆ ಮಾಡ್ಕೊಳಕ್ ಆಗುತ್ತಾ? ಮಹಾರಾಜರ ಪಾದ ತೋಳಿಗೆ ಸಮ ಇದಾರೇನ್ರಿ? ಮಹಾರಾಜರ ವಂಶಸ್ಥರಿಗೆ ಈ ನಮೂನೆ ಕಿರುಕುಳ ಕೊಡ್ತಾ ಇದಾರಲ್ಲ, ದೇವ್ರ ಮೆತ್ತನನ್ರಿ? ಈ ರಾಜ್ಯದ ಜನರನ್ನ ಮನೆ ಮಕ್ಕಳ ತರ ಕಂಡವರು ಯಾರು? ಮಹಾರಾಜರು. ಆಸ್ತಿ ಲೂಟಿ ಹೊಡೆದು ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಿರ್ತಕ್ಕಂಥವ್ರು ಮಹಾರಾಜರಿಗೆ ಹೋಲಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಮ ಇದಾರ ಇವರು? ಇವ್ರು ಹೇಳ್ತಾರಲ್ಲ, ಇವ್ರು ಏರಿಸಿದ ಬೆಲೆ ಏನೇನು ನಿಮಗೆ ಗೊತ್ತಿದೆಯಾ? ಸರ್ಕಾರಿ ಆಸ್ಪತ್ರೆಗಳ ವೈದ್ಯಕೀಯ ಶುಲ್ಕ 50% 100% ಹೆಚ್ಚಳ. ಹೊರ ರೋಗಿಗಳ ಶುಲ್ಕ 10 ರೂಪಾಯಿ ಇತ್ತು, ಅದು 20 ರೂಪಾಯಿ ಮಾಡಿದ್ರು. ಡೆತ್ ಸರ್ಟಿಫಿಕೇಟ್ 250 300 ರೂಪಾಯಿ. ವೈದ್ಯಕೀಯ ಪ್ರಮಾಣ ಪತ್ರ 250 300. ಫಿಸಿಕಲ್ ಫಿಟ್ನೆಸ್ 250 300. ಕಾಯದ ಮೇಲಿನ ಪ್ರಮಾಣ ಪತ್ರ ಉಂಡಲ್ ಸರ್ಟಿಫಿಕೇಟ್ ಅದಕ್ಕೆ 250 300.
ದಾಖಲಾತಿ ಶುಲ್ಕ 100ರಿಂದ 120. ಡ್ರೆಸ್ಸಿಂಗ್ ಏನಾದ್ರು ಬಿದ್ದು ಗಾಯ ಆಗುತ್ತಲ್ಲ ಆ ಡ್ರೆಸ್ಸಿಂಗ್ ಮಾಡೋ ಶುಲ್ಕ 50ರಿಂದ 70 ರೂಪಾಯಿ. ಆಕ್ಸಿಜನ್ ವೆಂಟಿಲೇಟರ್ 1800ರಿಂದ 2520. ರಕ್ತ ಪರೀಕ್ಷೆ 70 ರೂಪಾಯಿಂದ 120 ರೂಪಾಯಿಗೆ ಹೆಚ್ಚಳ. ವಿದ್ಯುತ್ ದರ 1 ಯೂನಿಟ್ಗೆ 35 ಪೈಸೆ ಹೆಚ್ಚಳ. ಸ್ಮಾರ್ಟ್ ಮೀಟರ್ ಅಶೋಕ್ ನಾರಾಯಣರೇ 950 ರೂಪಾಯಿಯಿಂದ 4998 ರೂಪಾಯಿ. ಎಷ್ಟು? 4448 ರೂಪಾಯಿ ಹೆಚ್ಚಳ ಮಾಡಿದ್ರು. ಸ್ಮಾರ್ಟ್ ಮೀಟರ್ ಡಬಲ್ ಫೇಸ್ 2400ರಿಂದ 9000 ರೂಪಾಯಿ. ಸ್ಮಾರ್ಟ್ ಮೀಟರ್ 3 ಫೇಸ್ 2500ರಿಂದ 25,000. ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಟಿಸಿ ಹಾಕ್ಸ್ಕೊಳ್ಳಕ್ಕೆ 20,000ದಿಂದ 30,000 ಕೊಟ್ಟರು ಸಾಕಿತ್ತು. ಈಗ ಎಷ್ಟು ಕೊಡ್ಬೇಕು? 2.5ರಿಂದ 3 ಲಕ್ಷ. 2.5ರಿಂದ 3 ಲಕ್ಷ. ಸ್ಟಾಂಪ್ ಅಫಿಡವಿಟ್ ಸ್ಟಾಂಪ್ ಪೇಪರ್ 20 ರೂಪಾಯಿ ಸ್ಟಾಂಪ್ ಪೇಪರ್ ಇದೆಯಾ? ಈಗ 100 ರೂಪಾಯಿ ಕೊಡ್ಬೇಕು. ಕೃಷಿ ಭೂಮಿ ಮಾರ್ಗಸೂಚಿ ದರ 50% ಹೆಚ್ಚಳ. ಇದಲ್ಲದಲೇ ಸ್ಟಾಂಪ್ ಡ್ಯೂಟಿ ಮುದ್ರಾಂಕ ಶುಲ್ಕ ಹೆಚ್ಚಳ ಮಾಡಿದ್ರು. ನಾವು 10% ಕಡಿಮೆ ಮಾಡಿದ್ರೆ ಇವರು 40% 30% ಹೆಚ್ಚಳ ಮಾಡಿದ್ರು. ಬರೀ ಹಾಲಿನ ದರ ಮಾತ್ರ ಏರಿಸಲಿಲ್ಲ. ಬೇಜಾರಾದ್ರೂ ಒಂದು ಕ್ವಾರ್ಟರ್ ಹಾಕಬೇಕು ಅಂದ್ರೆ ಒಂದು ಕ್ವಾರ್ಟರಿಗೂ 50 ರೂಪಾಯಿ ಜಾಸ್ತಿ. ಈಗ ಹೇಳಿ, ಪಿಕ್ ಪ್ಯಾಕೆಟ್ ಮಾಡೋನು ಯಾರಿಗೂ ಗೊತ್ತಿಲ್ದಂಗೆ ರಶ್ ಇದ್ದಾಗ ಬಸ್ ಹತ್ತಬೇಕಾದ್ರೆ ರೈಲ್ ಹತ್ತಬೇಕಾದ್ರೆ ಜಾತ್ರೆ ಒಳಗೆ ಸಂತೆ ಒಳಗೆ ಗೊತ್ತಾಗದಂಗೆ ಕೈ ಹಾಕ್ತಾನೆ. ಇವ್ರು ಗೊತ್ತಾಗದಂಗೆ ಕೈ ಹಾಕಲಿಲ್ಲ. ಹಗಲು ದರೋಡೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಹಗಲು ದರೋಡೆ ಮಾಡಿದ್ದಾರೆ. ಚಂಬಲ್ ಕಡಿಮೆ ಡಕಾಯಿತರ ಹೆಸರು ಕೇಳಿದ್ರ? ಆ ಡಕಾಯಿತರನ್ನು ಮೀರಿಸೋರು ಯಾರು? ರಾಜ್ಯದ ಕಾಂಗ್ರೆಸ್ನವರು. ಚಂಬಲ್ ಕಡಿಮೆ ಡಕಾಯಿತ ಅವನನ್ನು ಮೀರಿಸೋರು ಯಾರು? ಕಾಂಗ್ರೆಸ್ನ ಸರ್ಕಾರದವರು. ಚಂಬಲ್ ಕಡಿಮೆ ಡಕಾಯಿತರನ್ನು ಮೀರಿಸೋರು. ಅಷ್ಟು ಮಾತ್ರ ಅಲ್ಲ, ಮನೆಗೆ ಮಾರಿ ಇವರು ಊರಿಗೆ ಉಪಕಾರಿ ಅಲ್ಲ, ರಾಜ್ಯಕ್ಕೆ ಮಾರಿ ತಮಿಳುನಾಡಿಗೆ ಉಪಕಾರಿ. ಇವರು ಅಫಿಡವಿಟ್ ಕೊಟ್ಟಿದ್ದಾರೆ. ಮಂಜು 105 TMC ಅಲ್ಲ, 105 TMC ಮೇಲೆ 28,000 ಕ್ಯೂಸೆಕ್ಸ್ ನೀರು ಜಾಸ್ತಿ ಬಿಟ್ಟಿದ್ದಾರಂತೆ. ನಿಮ್ಮನ್ ಕೇಳ್ತಾರೆ, ಥೈಲ್ಯಾಂಡಿಗೆ ನೀರು ಹೋಗಿದ್ಯಾ? ಮಂಡ್ಯ ಜಿಲ್ಲೆ ಥೈಲ್ಯಾಂಡಿಗೆ ನೀರು ಹೋಗಿದೇನ್ರಿ? ಹೋಗಿದೆ. ಇಲ್ಲ ಅಂದ್ರಿ ಹೋಯ್ತ ಬನಿತ ನೀರು. ಇವರು ರಾಜ್ಯಕ್ಕೆ ಮಾರಿ ತಮಿಳುನಾಡಿಗೆ ಉಪಕಾರಿ. ಯಾತಕ್ ತಮಿಳುನಾಡಿಗೆ ಉಪಕಾರಿ ಅಂತ ಹೇಳಿದ್ರೆ, ಡಿಎಂಕೆ ಇವರು ದೋಸ್ತಿ. ಆ ದೋಸ್ತಿ ಉಳಿಸ್ಕೊಳ್ಳಕ್ಕೆ ರಾಜ್ಯ ರೈತರಿಗೆ ಮಾರಿ ತಮಿಳುನಾಡಿನ ರೈತರಿಗೆ ಉಪಕಾರಿ. ಇದು ಇವ್ರ ಕೆಲಸ. ಇವ್ರು ಹೇಳ್ತಾರೆ ಮೋದಿ ಅನ್ಯಾಯ ಮಾಡಿದರು ರಾಜ್ಯಕ್ಕೆ. ನಾನು ನಿಮ್ಮನ್ನು ಕೇಳ್ತೇನೆ, ಹಿಂದೆ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರು 2004ರಿಂದ 2014ರವರೆಗೆ. 10 ವರ್ಷದಲ್ಲಿ ರಾಜ್ಯಕ್ಕೆ ಕೊಟ್ಟಿದ್ದು 81,791 ಕೋಟಿ. 81,791 ಕೋಟಿ ತೆರಿಗೆ ಪಾಲು. ಮೋದಿ ಕೊಟ್ಟಿದ್ದು 2,95,818 ಕೋಟಿ. 2,95,000 ಜಾಸ್ತಿನ 81,000 ಕೋಟಿ ಜಾಸ್ತಿನ? 2,95,000 ಕೋಟಿ. ಎಷ್ಟು ಹೆಚ್ಚು ಕೊಟ್ಟಂಗಾಯ್ತು? 2,14,000 ಕೋಟಿ 10 ವರ್ಷದಲ್ಲಿ ಮೋದಿ ಕಾಂಗ್ರೆಸ್ಗಿಂತ ಜಾಸ್ತಿ ಕೊಟ್ಟಂಗಾಯ್ತು. ಅಷ್ಟು ಮಾತ್ರ ಅಲ್ಲ, ಸಹಾಯಧನ ಕಾಂಗ್ರೆಸ್ ಇದ್ದಾಗ 10 ವರ್ಷದಲ್ಲಿ ಕೊಟ್ಟಿದ್ದು 60,779 ಕೋಟಿ. ಮೋದಿ 10 ವರ್ಷದಲ್ಲಿ ಕೊಟ್ಟಿದ್ದು ಸಹಾಯಧನ 2,36,953 ಕೋಟಿ. ಈಗ ನಾವು ಕೇಳಬೇಕು, ಮೋದಿ ದುಡ್ಡಲ್ಲಿ ಮಜಾ ಮಾಡ್ತಾ ಇದ್ದೀರಲ್ಲ ನೀವು ಕಾಂಗ್ರೆಸ್ನವರು, ಮೋದಿ ದುಡ್ಡಿಗೆ ಲೆಕ್ಕ ಕೊಡಿ ಅಂತ ಕೇಳಬೇಕು. ಮೋದಿ ಕೊಟ್ಟ ದುಡ್ಡಿಗೆ ಲೆಕ್ಕ ಕೊಡಿ ಅಂತ ಕೇಳಬೇಕು. 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಮೋದಿ ಪುಣ್ಯಾತ್ಮ. ಸಿದ್ದರಾಮಯ್ಯನವ್ರದಲ್ಲ ಅಕ್ಕಿ. ಯಾರ್ದು ಅಕ್ಕಿ? ಮೋದಿ ಅಕ್ಕಿ. ಆಯುಷ್ಮಾನ್ ಭಾರತ್ ಯಾರ್ದು? ಯೂರಿಯಾಕ್ಕೆ ಸಬ್ಸಿಡಿ ಕೊಡ್ತಿರೋದು ಯಾರು?
1,67,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಾರೆ. 1,67,000 ಕೋಟಿ ರೂಪಾಯಿ ರಸಗೊಬ್ಬರಕ್ಕೆ ಆ ಪುಣ್ಯಾತ್ಮ ಸಬ್ಸಿಡಿ ಕೊಡ್ತಾರೆ. ಇವ್ರೇನ್ ಮಾಡಿದ್ರು? ಮನೆ ಹಾಳು ಕೆಲಸ ಮಾಡಿದ್ರು. ಮೋದಿಗೆ ಟೀಕೆ ಮಾಡ್ತಾರೆ ಇವರು. ಮೋದಿ ಹೆಸರೇಳೋ ಯೋಗ್ಯತೆ ಇದೆ ಅವರಿಗೆ. ಮೋದಿ ಇಲ್ಲದೆ ಇದ್ರೆ ದೇಶ ಉಳಿತಿತ್ತ? ಮೋದಿ ಪುಣ್ಯಾತ್ಮ ಇಲ್ಲದೆ ಇದ್ರೆ ಕೆರಗೋಡಾಗಿ ಹನುಮಧ್ವಜ ಕಿತ್ತಾಕಿದ್ ಗೊತ್ತಾ ನಿಮ್ಗೆ? ಕುಂಕುಮ ಕಿತ್ತಾಕರು. ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿರಲ್ಲ. ಆ ಸೊಕ್ಕು ಯಾವ ಕಾರಣಕ್ಕೆ ಬಂದಿತ್ತು? ಯಾವ ಕಾರಣಕ್ಕೆ ಆ ಸೊಕ್ಕು ಬಂದಿತ್ತು? ನಮ್ಮ ಸರ್ಕಾರ ಇದೆ ಅನ್ನೋ ಸೊಕ್ಕು, ನಮ್ಮ ಸರ್ಕಾರ ಇದೆ ಅಂತ ಹೇಳಿ. ಅಂದ್ರೆ ಉದಯಗಿರಿ ಮೇಲೆ ಡಿಸಿಪಿ ಪೊಲೀಸರು ಕಲ್ಲು ಹೊಡಿತಾರೆ. ಡಿಸಿಪಿ ಮೇಲೆ ಕಲ್ಲು ಹೊಡಿತಾರೆ. ಡಿಸಿಪಿ ತಲೆ ಕಾಯ ಆಗುತ್ತೆ. ಆ ಕಲ್ಲು ಹೊಡೆದವ್ರನ್ನ ಎಡೆಮುಳಿಗೆ ಕಟ್ಟುವ ಯೋಗ್ಯತೆ ಇಲ್ದಲೇನೆ ಅಮಾಯಕ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ನ 3 ಜನ ಪಿಸಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಎಮ್ಮೆಗೆ ಜ್ವರ ಬಂದ್ರೆ ಬರೆ ಯಾರಿಗೆ? ಎತ್ತಿಗೆ ಬರೆ. ಕಲ್ಲು ಹೊಡೆದವ್ರ ಮೇಲೆ ಬರೆ ಹಾಕ್ಬೇಕಾಗಿತ್ತು, ಬುಲ್ಡೋಜರ್ ಹಚ್ಚಬೇಕಾಗಿತ್ತು. ಅವರಿಗೆ ರಿವಾರ್ಡ್, ಪನಿಷ್ಮೆಂಟ್ ಅಮಾಯಕರಿಗೆ. ಅಮಾಯಕರ ಮೇಲೆ ಪನಿಷ್ಮೆಂಟ್. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ಅಂಬೇಡ್ಕರ್ ಹೇಳಿದ್ರು, ಮತೀಯ ಆಧಾರಿತ ಮೀಸಲಾತಿಗೆ ಸಂವಿಧಾನ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ. ಕಾಂಗ್ರೆಸ್ ಏನ್ ಮಾಡಿದ್ರು ಗೊತ್ತಾ? ಗುತ್ತಿಗೆಯಲ್ಲಿ 4% ಮುಸ್ಲಿಮರಿಗೆ ಮತೀಯ ಆಧಾರಿತ ಮೀಸಲಾತಿ. 47ರಲ್ಲಿ ಭಾರತ ವಿಭಜನೆ ಯಾವ ಕಾರಣಕ್ಕಾಯ್ತು? ಹಿಂದೂ ಮುಸ್ಲಿಂ ಇದೇ ಆಧಾರದಲ್ಲಿ ಮಾಡಿದ್ರು. ನಿಮ್ ಜೊತೆ ನಾವು ಬದುಕಕ್ಕಾಗಲ್ಲ ಅಂತ ಹೇಳಿದ್ರು. ಆದ್ರೂ ನಾವು ಸಹಿಸ್ಕೊಂಡ್ವಿ. ಕೋಟ್ಯಾಂತರ ಜನರನ್ನ ಬೀದಿಗೆ ತಳ್ಳಿದ್ರು, ಆದ್ರೂ ಸಹಿಸ್ಕೊಂಡ್ವಿ. ಲಕ್ಷಾಂತರ ಜನರನ್ನ ಕೊಂದು ಹಾಕಿದ್ರು, ಆದ್ರೂ ಸಹಿಸ್ಕೊಂಡ್ವಿ. ಈಗ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ವಿರುದ್ಧವಾಗಿ ಮತೀಯ ಆಧಾರಿತ ಮೀಸಲಾತಿ ಕೊಡ್ತಾರೆ. ಸಹಿಸ್ಕೊಳ್ಬೇಕಾ? ಜೋರ ಕೈ ಎತ್ತಿ ಸಹಿಸ್ಕೋಬೇಕಾ? ಸಹಿಸ್ಕೋತೀರಾ? ಅದಕ್ಕಾಗಿ ನಮ್ಮ ಆಕ್ರೋಶ. ಮತೀಯ ಆಧಾರಿತ ಮೀಸಲಾತಿ ಅದು ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನಕ್ಕೆ ಮಾಡತಕ್ಕಂತ ಅಪಮಾನ. ಅದಕ್ಕಾಗಿ ನಮ್ಮ ಆಕ್ರೋಶ. SEP TSP ಅನುದಾನ ಮೊದಲನೇ ವರ್ಷ 11,000 ಕೋಟಿ, ಎರಡನೇ ವರ್ಷ 14,000 ಕೋಟಿ, ಈ ಸಾರಿಯ ಬಜೆಟ್ ನಲ್ಲಿ 13,000 ಕೋಟಿ. ಈ ಸಾರಿ ಬಜೆಟ್ ನಲ್ಲಿ 13,000 ಕೋಟಿ, ಒಟ್ಟು 38,000 ಕೋಟಿ ರೂಪಾಯಿ SEP TSP ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಚೇರ್ಮನ್ರು ಕಣ್ಣಿದ್ದು ಕೂಡಿರ್ತಾರೆ, ಕಣ್ಣು ಕಾಣರಾಗಿದ್ದಾರೆ. 8-10 ಜನ SC ST ಸಚಿವರಿದ್ದಾರೆ. ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಕಿವಿ ಇದ್ದು ಕಿವಿಡುತ್ತರ, ಬಾಯಿ ಇದ್ದು ಮೂಕರುತ್ತರ, ಕಣ್ಣಿದ್ದು ಕೂಡುತ್ತರ ಆಗಿದ್ದಾರೆ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ಅಷ್ಟು ಮಾತ್ರ ಅಲ್ಲ, ಎಲ್ಲರಿಗಿಂತ ಜಾಸ್ತಿ ಸಾಲ ಮಾಡಿರುವ ಮುಖ್ಯಮಂತ್ರಿ ಯಾರು ಗೊತ್ತಾ? ಯಡಿಯೂರಪ್ಪನವರಲ್ಲ, SM ಕೃಷ್ಣವರಲ್ಲ, ಸದಾನಂದ ಗೌಡ್ರಲ್ಲ, ಬಸವರಾಜ ಬೊಮ್ಮಾಯಿಯವರಲ್ಲ. ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿ ಯಾರ್ದು? ನಮ್ಮ ರಾಜ್ಯದ ಒಟ್ಟು ಸಾಲ 7 ಲಕ್ಷ ಕೋಟಿ ಆದ್ರೆ 4 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ ಏಕೈಕ ಮುಖ್ಯಮಂತ್ರಿ. ಸಾಲ ಯಾರು ತೀರಿಸಬೇಕು? ನಾವು ತೀರಿಸಬೇಕ್ರಿ. ಸಿದ್ದರಾಮಯ್ಯ ತೀರ್ಸಲ್ಲ. ಸಾಲ ಮಾಡಿ ಸಾಲ ನಮ್ಮ ತಲೆ ಮೇಲೆ ಕಟ್ಟಿ, ಒಬ್ಬೊಬ್ಬರು ತಲೆ ಮೇಲೆ 1 ಲಕ್ಷ ಕೋಟಿ ಸಾಲ, 1 ಲಕ್ಷ ಸಾಲ ಕಟ್ಟಿ ಗಂಟು ಮುಟ್ಟೆ ಮಾಡಿ ಗಂಟು ಕಟ್ಕೊಂಡು ಹೊಡ್ತಾರೆ. ಸಾಲ ಯಾರು ತೀರಿಸಬೇಕು? ನಾವು ತೀರಿಸಬೇಕು, ರಾಜ್ಯದ ಜನ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ಅದಕ್ಕಾಗಿ ಜನಾಕ್ರೋಶ, ಈ ಅನ್ಯಾಯದ ವಿರುದ್ಧ ಜನಾಕ್ರೋಶ. ಒಮ್ಮೆ ಜೋರ ಕೈ ಎತ್ತಿ ಹೇಳಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಳೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ಹಣ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ. ಬಲೋ ಭಾರತ್ ಮಾತಾ ಕಿ. ಧನ್ಯವಾದ. ಭಾರತ್ ಮಾತಾ ಕಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಂಗೆ ನಿಮ್ ಮನೆಯಲ್ಲಿ ವಿದ್ಯುತ್ ಬಿಲ್ ಎಷ್ಟು ಅಂತ ಹೇಳೋದಕ್ಕೆ ಸ್ಮಾರ್ಟ್ ಮೀಟರ್ ಇದೆ. ಯಾವ ಮೀಟರ್ ಇದೆ?
ಸ್ಮಾರ್ಟ್ ಮೀಟರ್. ಆ ಸ್ಮಾರ್ಟ್ ಮೀಟರ್ ಬೆಲೆಯನ್ನ 4,500 ರೂಪಾಯಿಯಿಂದ 900 ರೂಪಾಯಿಯಿಂದ 9,000ಕ್ಕೆ ಹೆಚ್ಚು ಮಾಡ್ತಾ ಇದ್ದಾರೆ. ಈ ಹಗರಣವನ್ನು ಬಯಲಿಗೆಳೆದಂತ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾತಾಡ್ತಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ನನ್ನ ಆತ್ಮೀಯ ಎಲ್ಲ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ, ಏನೆಂದು ನಾವೆಲ್ಲರೂ ಒಗ್ಗಟ್ಟಿನಿಂದ ಬೆಲೆ ಏರಿಕೆಯನ್ನ ಹೆಚ್ಚಿಸುತ್ತಿರುವಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಜನ ಆಕ್ರೋಶ ಯಾತ್ರೆಯಲ್ಲಿ ತಮ್ಮೆಲ್ಲರ ಬೆಂಬಲದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ವಿಜೇಂದ್ರ ಅವರೇ, ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಅಶೋಕ್ ಅವರೇ, ಮಾಜಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಸದಾನಂದ ಗೌಡ್ರೆ, ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಅವರೇ, ನಾರಾಯಣಗೌಡರು, ನಮ್ಮ ಮಂಡ್ಯ ಜಿಲ್ಲೆಯ ಬೌದ್ಧರ ಗಂಟ ಅಂದ್ರೆ ಯಾರು, ಅದು ನಮ್ಮ ನಾರಾಯಣಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ತಾನೇ ತಮ್ಮನ್ನ ಉದ್ದೇಶಿಸಿ ಮಾತಾಡಿದಂತ ಮಾಜಿ ಸಚಿವರಾದಂತಹ ಸಿ.ಟಿ. ರವಿ ಅವರೇ, ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ನಮ್ಮ ನಡಹಳ್ಳಿಯವರು, ಅವರು ಸಹ ಇವತ್ತು ನಮ್ಮೊಂದಿಗಿದ್ದಾರೆ. ಹಾಗೆ ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಇಂದ್ರೇಶ್ ಅವರು, ಅಶೋಕ್ ಅವರು, ನಮ್ಮ ಸ್ವಾಮಿ ಅವರು, ಇನ್ನಿತರ ಎಲ್ಲ ಸಚಿ, ನಮ್ಮ ಶ್ರೀರಂಗಪಟ್ಟಣ ಸಚಿವರು, ನಮ್ಮ ಮುಖ್ಯ ಸಚೇತಕರಾಗಿರುವಂತಹ ರವಿಕುಮಾರ್ ಅವರು, ನಮ್ಮೆಲ್ಲ ಗಣ್ಯಮಾನ್ಯರು, ನಮ್ಮ ಸಿದ್ದರಾಮಯ್ಯ ಅವರು, ಯುವ ಮೋರ್ಚಾ ಎಲ್ಲ ಇದ್ದಾರೆ. ಆತ್ಮೀಯರೇ, ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ತಮ್ಮನ್ನೆಲ್ಲ ಉದ್ದೇಶಿಸಿ ಸಾಕಷ್ಟು ಮಾತಾಡಿದ್ದಾರೆ. ಮುಖ್ಯವಾಗಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಏನಾರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸಲಿಕ್ಕೆ ಯಾವ್ದಾದ್ರು ಒಂದು ಜಿಲ್ಲೆ ಮನ್ಸು ಮಾಡ್ರೆ ಅದು ಸಾಧ್ಯತೆ ಏನಂದ್ರೆ ಅದು ನಮ್ಮ ಮಂಡ್ಯ ಜಿಲ್ಲೆ ಅಂತ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಆತ್ಮೀಯರೇ, ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅವರು ಅಂಗಲಾಚಿದ್ರು, ದಯವಿಟ್ಟು ನಮ್ಗೆ ಅಧಿಕಾರ ಕೊಡಿ, ದಯವಿಟ್ಟು ಅಧಿಕಾರ ಕೊಡಿ, ನಮ್ಗೆ ಪೇಪರ್ ಪೆನ್ ಅನ್ನು ಕೊಡಿ, ನಿಮ್ಗೆ ಗ್ಯಾರಂಟಿ ಕೊಡ್ತೀವಿ, ಸ್ಥಾನ ಕೊಡ್ತೀವಿ, ಗೃಹಲಕ್ಷ್ಮಿ ಕೊಡ್ತೀವಿ, ಗೃಹ ಜ್ಯೋತಿ ಕೊಡ್ತೀವಿ, ಯುವ ಶಕ್ತಿ ಕೊಡ್ತೀವಿ, ಶಕ್ತಿ ಕೊಡ್ತೀವಿ, ಅನ್ನಭಾಗ್ಯ ಕೊಡ್ತೀವಿ, ಎಲ್ಲ ಇರೋದನ್ನೆಲ್ಲ ಹೇಳ್ತಾ ಬಂದ್ರು. ನಿಮ್ ಎಲ್ಲ ಕಷ್ಟಗಳನ್ನೆಲ್ಲ ದೂರ ಮಾಡ್ತೀವಿ, ಜನಪರವಾಗಿರ್ತೀವಿ, ಯಾವ ಬೆಲೆ ಏರಿಕೆನೂ ಮಾಡಲ್ಲ, ಬೆಲೆ ಏರಿಕೆ ಪ್ರಶ್ನೆನೇ ಇಲ್ಲ, ನಾವು ನಿಮ್ ಪರವಾಗಿರ್ತೀವಿ, ಬೆಲೆ ಏರಿಕೆ ವಿರುದ್ಧವಾಗಿದ್ದೀವಿ ಅಂತ ಹೇಳುವಂತವ್ರು ಯಾರು? ಯಾರು ಹೇಳಿ ನಿಮ್ಮ ಮಾತುಗಳು? ಯಾರು? ಕಾಂಗ್ರೆಸ್ ಪಕ್ಷದವರು. ಇವತ್ತೆಲ್ಲ ಹೋಗಿದ್ದಾರೆ, ಏನನ್ನು ಮಾಡ್ತಿದ್ದಾರೆ? ಅವತ್ತೆಲ್ಲ ನಮ್ಮ ಮಧ್ಯದಲ್ಲಿ ಅಂಗಲಾಚಿ ಹಿಂಗಲ್ಲ, ಹಿಂಗ್ ಮಾಡ್ತೀನಪ್ಪ. ಇವತ್ತೇನಾರ ಅದ್ರ ಬಗ್ಗೆ ಎಳ್ಳಷ್ಟಾದರೂ ಜವಾಬ್ದಾರಿ ಇದೆಯಾ? ಎಳ್ಳಷ್ಟಾದರೂ ಜವಾಬ್ದಾರಿ ಇದೆಯಾ? ಅದ್ರ ಮನವರಿಕೆ ಇದೆಯಾ? ಆತ್ಮಸಾಕ್ಷಿ ಇದೆಯಾ? ನಮ್ಮ ಬಡ ಜನರು, ನಮ್ಮ ಇದು ನಂಬಿದಂತ ನಾಗರಿಕರು, ರೈತರು, ನಮ್ಮ ಅಕ್ಕ ತಂಗಿಯರು ಇವತ್ತು ನಮ್ಮ ಮತ ಕೊಟ್ಟಿದ್ದಾರೆ. ಇವತ್ತು ದೇವರ ಕಾರ್ಯ ಸರ್ಕಾರ ಅಂದ್ರೆ ಬಹಳ ಪವಿತ್ರವಾಗಿರೋದು. ಈ ಪವಿತ್ರವಾಗಿರುವಂತ ಈ ಸರ್ಕಾರದ ಮೂಲಕ ಪ್ರತಿಯೊಬ್ಬನಿಗೆ ಶಕ್ತಿ ಕೊಡಬೇಕು, ನ್ಯಾಯ ಕೊಡಬೇಕು, ಸಮಾನವಾದಂತ ಅವಕಾಶವನ್ನು ಕೊಡಬೇಕು ಅಂತ ಪಣ ತೊಟ್ಟು ನಾವು ರಾಜಕೀಯಕ್ಕೆ ಬರುವಂತದ್ದಾಗುತ್ತೆ. ಆದ್ರೆ ಇದನ್ನೆಲ್ಲ ಮರೆತು ಏನ್ ಮಾಡ್ತಿದ್ದಾರೆ? ಬರೀ ಭ್ರಷ್ಟಾಚಾರ ಮಾಡ್ತಿದ್ದಾರೆ ತಾನೆ. ಕಂಡಲ್ಲಿ ಏನ್ ಕೆಲಸ ಆಗ್ಬೇಕಂದ್ರೆ ಏನ್ ಕೊಡಿ? ದುಡ್ಡು ಕೊಡಿ. ಇವತ್ತೊಂದು ಟ್ರಾನ್ಸ್ಫಾರ್ಮರ್ ಬೇಕು ಅಂದ್ರೆ ಈಗಾಗಲೇ ಹೇಳಿದ್ದಾರೆ, 25,000 ರೂಪಾಯಿ ಸಿಕ್ತಿದಂತೆ ಟ್ರಾನ್ಸ್ಫಾರ್ಮರ್ಗೆ.
ಇವತ್ತು 2.5-3 ಲಕ್ಷ ಇಷ್ಟು ದುಡ್ಡು ಕೊಟ್ಟುನು ಕಾಯ್ಬೇಕು. ಇಷ್ಟು ದುಡ್ಡು ಕೊಟ್ಟುನು ಕರೆಂಟ್ ಇಲ್ಲ. ಕರೆಂಟ್ ಇನ್ನೊಂದ್ ಕಡೆ ಬೆಲೆ ಏರಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಲಿ, ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ 100% ಎಷ್ಟು 100% ಬೆಲೆ ಏರಿಕೆಯನ್ನು ಮಾಡಿರುವಂತ ಏನಾರು ಏಕೈಕ ಸರ್ಕಾರ ಇದ್ರೆ ಅದು ವಿದ್ಯುತ್ ಶಕ್ತಿಯಲ್ಲಿ 100% ಬೆಲೆ ಏರಿಕೆಯನ್ನು ಮಾಡಿದಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಫಿಕ್ಸೆಡ್ ಚಾರ್ಜಸ್ 80 ರೂಪಾಯಿ ಇತ್ತು. ಫಿಕ್ಸೆಡ್ ಚಾರ್ಜಸ್ ಇವತ್ತು ಇನ್ನು ಮುಂದಿನ 2 ವರ್ಷದಲ್ಲಿ ಅದು 200 ರೂಪಾಯಿ ಆಗುತ್ತೆ ಫಿಕ್ಸೆಡ್ ಚಾರ್ಜಸ್. ಫ್ಯೂಲ್ ಅಡ್ಜಸ್ಟ್ಮೆಂಟ್ 75 ಪೈಸೆ ಒಂದೊಂದು ಯೂನಿಟ್ಗೆ ಫ್ಯೂಲ್ ಅಡ್ಜಸ್ಟ್ಮೆಂಟ್ ಚಾರ್ಜಸ್. ಮತ್ತು ಪರ್ ಯೂನಿಟ್ ಈಗಾಗಲೇ 2 ಬಾರಿ ಏನ್ ಕರೆಂಟ್ ಬಿಲ್ ಅನ್ನು ಪರ್ ಯೂನಿಟ್ ಅದು ದರವನ್ನು ಹೆಚ್ಚಿಸಿದ್ದಾರೆ. ಇನ್ನು ಮುಂದಿನ 2 ವರ್ಷನೂ ಹೆಚ್ಚಿಸ್ತಿದ್ದಾರೆ. ಇವೆಲ್ಲವನ್ನು ನೋಡಿದಾಗ 100% ಜಾಸ್ತಿ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿದ್ರೆ ಯಾವ್ದಾದ್ರು ಭಾಗದಲ್ಲಿ ಇರುವಂತ ಕೈಗಾರಿಕೆಗಳು ಉಳ್ಕೊಳ್ತಾವ? ಯಾವ್ದಾದ್ರು ಕೈಗಾರಿಕೆ ಉಳ್ಕೊಳ್ಳಕ್ ಸಾಧ್ಯವಿದೆಯಾ ಹೇಳಿ? ಇಷ್ಟು ಬೆಲೆ ಕರೆಂಟ್ ಬಿಲ್ ಅನ್ನು ಕೊಟ್ಟು ಯಾವ್ದಾದ್ರು ಕೈಗಾರಿಕೆ ಉಳಿಲಿಕ್ಕೆ ಸಾಧ್ಯವಿದೆಯಾ? ಇವತ್ತು ಹೇಳ್ತಿದ್ದಾರೆ ನಾವು ನಿರುದ್ಯೋಗವನ್ನ ತೆಗೆದಾಕ್ತೀವಿ, ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ. ಇರೋ ಉದ್ಯೋಗ, ಈಗಿರೋಂತ ಉದ್ಯೋಗ ಏನಿದೆಯಲ್ಲ, ಈಗಿರೋಂತ ಕೈಗಾರಿಕೆಗಳನ್ನ ಉಳಿಸಿದ್ರೆ ಹೆಚ್ಚಾಗಿದೆ. ಇವತ್ತು ಇವರ ಕೆಟ್ಟ ಆಡಳಿತದಲ್ಲಿ ಎಲ್ಲದಕ್ಕೂ ಅಡೆತಡೆಗಳು. ಒಂದ್ ಸ್ವಲ್ಪ ಉಸಿರಾಡಬೇಕು ಅಂದ್ರೆ ದುಡ್ಡು ಕೊಡಬೇಕು, ಉಸಿರು ಬಿಡಬೇಕು ಅಂದ್ರೆ ದುಡ್ಡು ಕೊಡಬೇಕು, ಕೆಮ್ಮಿದ್ರೆ ದುಡ್ಡು ಕೊಡಬೇಕು, ಕೂತ್ರೆ ದುಡ್ಡು ಕೊಡಬೇಕು, ನಿಂತ್ರೆ ದುಡ್ಡು ಕೊಡಬೇಕು. ಈ ರೀತಿ ಪ್ರತಿಯೊಂದನ್ನು ಬೆಲೆ ಏರಿಕೆ. ಇವಾಗ ನಿಮ್ಗೆ ಗೊತ್ತಿದೆ, ಡೀಸೆಲ್ ಬೆಲೆ ಅಧಿಕಾರಕ್ಕೆ ಬಂದ ತಕ್ಷಣನೇ 3.5 ರೂಪಾಯಿ ಹೆಚ್ಚಿಸಿದ್ರು. ಈಗ ತಿರ್ಗಾ 2 ರೂಪಾಯಿ ಹೆಚ್ಚಿಸಿದ್ದಾರೆ. ಪೆಟ್ರೋಲ್ ಬೆಲೆ 3 ರೂಪಾಯಿ ಹೆಚ್ಚಿಸಿದ್ದಾರೆ. ಬಸ್ಸಿನ ದರ ಹೆಚ್ಚಿಸಿದ್ದಾರೆ. ಮೆಟ್ರೋ ದರ ಹೆಚ್ಚಿಸಿದ್ದಾರೆ. ಈ ರೀತಿ ಎಲ್ಲಂದ್ರೆ ಎಲ್ಲಿ ಹೆಚ್ಚಿಸ್ತಾ ಹೋಗ್ತಿದ್ದಾರೆ. ಸ್ಟಾಂಪ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಮತ್ತು ಮೋಟಾರ್ ವೆಹಿಕಲ್ ಡ್ಯೂಟಿ. ಇವಾಗೆಲ್ಲ ನೀವು ಬೈಕ್ ಸ್ಕೂಟರ್ ತಗೋತೀರಾ, 500 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀರಾ. 500 ರೂಪಾಯಿ ಒಂದೊಂದು ಸ್ಕೂಟರ್ ತಗೊಂಡ್ರೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚಿಸೋದಲ್ಲದೆ ಸೆಸ್ ಅಂತ ಬೇರೆ ತಗೊಳ್ತಿದ್ದಾರೆ. ಈ ರೀತಿ ಪ್ರತಿಯೊಂದರಲ್ಲೂ ಹೆಚ್ಚಿಸ್ಕೊಂತಾನೆ ಬಂದಿದ್ದಾರೆ. ಇದ್ರ ಜೊತೆಯಲ್ಲೇ ಬೆಲೆ ಏರಿಕೆ ಅಂತೂ ನಮಗೆ ಯಾವ ವಸ್ತುನು ಕೈಗೆಡಕದ ರೀತಿಯಲ್ಲಿ ಮಾಡಿದ್ದಾರೆ. ಈಗ ಹಾಲಿನ ಬೆಲೆ ಹೆಚ್ಚಿಸ್ತಾರೆ. ಪ್ರತಿ ಸಲಿನೂ ಹಾಲಿನ ಬೆಲೆ ಹೆಚ್ಚಿಸ್ತಾ ಏನ್ ಹೇಳ್ತಾರೆ ಗೊತ್ತಾ? ನಮ್ಮ ಉತ್ಪಾದಕರಿಗೆ, ಹಾಲು ಉತ್ಪಾದಕರಿಗೆ ಹಣ ಕೊಡ್ತೀವಿ. ಹಾಲು ಉತ್ಪಾದಕರಿಗೋಸ್ಕರ, ಅವರಿಗೋಸ್ಕರ ನಾವು ಹಾಲಿನ ಬೆಲೆ ಹೆಚ್ಚಿಸ್ತಿದೀವಿ ಅಂತಾರೆ. ಹೇಳೋದು ಮಾತ್ರ ರೈತರ ಹೆಸರು, ಹಾಲು ಉತ್ಪಾದಕರ ಹೆಸರು. ಆದ್ರೆ ಹಣ ಮಾತ್ರ ಹೆಚ್ಚಿಸಿದ ತಕ್ಷಣ ಈಗ 3 ಬಾರಿ ಹೆಚ್ಚಿಸಿದರೆ ಒಟ್ಟು 9 ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದಾರೆ. ನಿಮ್ಗೇನಾರು ಕೊಟ್ಟಿದಾರಾ? ನಿಮ್ಗೇನಾರು ಹೆಚ್ಚಿಸಿರೋ ದುಡ್ಡು ಕೊಟ್ಟಿದಾರಾ? ಕೊಡಬೇಕಾಗಿರೋ ಸಬ್ಸಿಡಿನೂ ಕೊಡ್ತಾ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರೊಕ್ಯೂರ್ಮೆಂಟ್ ಪ್ರೈಸ್ 36 ರೂಪಾಯಿ ಇತ್ತು. ಈಗ 32 ರೂಪಾಯಿ ಮಾಡಿದ್ದಾರೆ. ಅಲ್ಲಿ 9 ರೂಪಾಯಿ ಜಾಸ್ತಿ ಮಾಡಿದ್ಮೇಲೆ ಅದನ್ನು ಹೆಚ್ಚು ರೈತರಿಗೆ ಕೊಡಬೇಕಿತ್ತು 9 ರೂಪಾಯಿ. ಇರೋ ಬೆಲೆನೂ ಕಮ್ಮಿ ಮಾಡಿ ಇವತ್ತು ರೈತರ ಬಗ್ಗೆ ತಾತ್ಸಾರ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ನಮ್ಮ ಸರ್ಕಾರ ಇದ್ದಾಗ ಕೇಂದ್ರದಿಂದ 6,000 ರೂಪಾಯಿ, ನಾವು 4,000 ರೂಪಾಯಿ ಕೊಡ್ತಿದ್ವೋ ಇಲ್ವೋ? ಈ ಸರ್ಕಾರದಲ್ಲಿ ಕೊಡ್ತಾ ಇದಾರ? ರೈತ ವಿದ್ಯಾನಿಧಿ ನಮ್ಮ ರೈತರ ಮಕ್ಕಳಿಗೆ 10,000 ರೂಪಾಯಿ 15,000 ರೂಪಾಯಿಯನ್ನ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದು. ಈ ಸರ್ಕಾರ ಬಂದಿದ ತಕ್ಷಣ ಸಂಪೂರ್ಣವಾಗಿ ಹಿಂದೆ ಪಡೆದಿದ್ದಾರೆ. ಇವತ್ತು ದಲಿತರ ಹಣವನ್ನು ಬಿಟ್ಟಿಲ್ಲ. ದಲಿತರ ಹಣವನ್ನ, ದಲಿತರ ಹೆಸರಲ್ಲಿ ಮತವನ್ನ ಪಡ್ಕೊಂಡು, ಹಿಂದುಳಿದವರ ಹೆಸರಿನಲ್ಲಿ ಮತವನ್ನ ಪಡ್ಕೊಂಡು ಅವರ ಹಣ ಎಲ್ಲ ಲೂಟಿ ಹೊಡೆದು ಬೇರೆ ಬೇರೆ ಇದಕ್ಕೆ ಬಳಕೆಯನ್ನು ಮಾಡ್ತಿದ್ದಾರೆ. ಅದೇ ರೀತಿ ಇವತ್ತು ಕೇವಲ ಮುಸಲ್ಮಾನರಿಗೆ ಮಾತ್ರ ವಿಶೇಷವಾಗಿ ಅನುದಾನ, ವಿಶೇಷವಾಗಿ 5,000 ಕೋಟಿ ದುಡ್ಡು, ಅವರಿಗೆ 4% ಗುತ್ತಿಗೆಯಲ್ಲಿ ಮೀಸಲಾತಿ. ಇದೇನಾದ್ರು ಕಾನೂನಲ್ಲಿ ಇದೆಯಾ? ಸಂವಿಧಾನದಲ್ಲಿ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಮುಸಲ್ಮಾನರಿಗೆ ವಿಶೇಷವಾಗಿ ಮೀಸಲಾತಿ ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಇಲ್ಲ. ಕಾನೂನು ವಿರುದ್ಧವಾಗಿ ಇದನ್ನೆಲ್ಲ ಹೇಗ್ ಮಾಡ್ಲಿಕ್ಕೆ ಸಾಧ್ಯವಿದೆ? ನಿಮಗೇನಾರು ಆತ್ಮಸಾಕ್ಷಿ ಇಲ್ವಾ? ಕಾನೂನಿಗೆ ಗೌರವ ಇಲ್ವಾ? ಪ್ರಮಾಣ ವಚನ ತೋರ್ತಿರಲ್ಲ.
ನೀವು ಮಂತ್ರಿಗಳು ಶಾಸಕರಾಗಿ ಅಧಿಕಾರವನ್ನು ವಹಿಸ್ಕೋಬೇಕಂದ್ರೆ ಪ್ರಮಾಣ ತಗೊಳ್ತೀರಾ. ನಾನು ಸಂವಿಧಾನ ವಿರುದ್ಧವಾಗಿ ನಾನು ಏನೂ ಕೆಲಸ ಮಾಡಲ್ಲ, ಸಂವಿಧಾನವನ್ನ ಪಾಲನೆ ಮಾಡ್ತೀನಿ, ಸಂವಿಧಾನವನ್ನ ಅನುಸರಿಸ್ತೀನಿ ಅಂತ ಪ್ರಮಾಣ ವಚನ ತಗೋತಾರೆ. ಅದು ಇವತ್ತು ಮಾಡೋ ಕೆಲಸ ಅಲ್ಲ, ಸಂವಿಧಾನ ವಿರುದ್ಧವಾಗಿದೆ. ಆದ್ಮೇಲೆ ಆಯ್ತು, ಆಡಳಿತ ಅಂತೂ ಮಾಡ್ಲಿಕ್ಕೆ ಬರಲ್ಲ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮೈ ಶುಗರ್ ಸಕ್ಕರೆ ಕಾರ್ಖಾನೆ, ಅಂದು ಮಹಾರಾಜರು ಪ್ರಾರಂಭ ಮಾಡಿದಂತ ಈ ಸಕ್ಕರೆ ಕಾರ್ಖಾನೆಯನ್ನ ಇವತ್ತು ಈ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ 6 ಜನ ಗೆಲ್ಸ್ಕೊಟ್ಟಿದ್ದೀವಿ. 6 ಜನನ್ನ ಮಂಡ್ಯ ಜಿಲ್ಲೆಯಿಂದ ಕಳಿಸ್ಕೊಟ್ಟವ್ರೆ. ಇವತ್ತು ಅವರು ಈ ಮಂಡ್ಯ ಜಿಲ್ಲೆಯ ಹಿತವನ್ನು ಕಾಪಾಡ್ಲಿಕ್ಕೆ ಏನಾರ ಒಂದಿಷ್ಟು ಧ್ವನಿನಾರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರೇ, ನಮ್ಮ ಮಂಡ್ಯ ಜಿಲ್ಲೆ ವಿಚಾರಕ್ಕೆ ಬಂದಾಗ ನಮ್ಮ ಮಂಡ್ಯ ಜನ ನಮ್ಗೆ ಆಶೀರ್ವಾದ ಮಾಡೋರೆ, ನಮ್ಮ ಜಿಲ್ಲೆ ಜನರ ಹಿತವನ್ನ ಕಾಪಾಡ್ತೀವಿ, ನಮ್ಮ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ನೀವು ಹಣವನ್ನು ಕೊಡಿ ಅಂತ ಕೇಳಿದ್ರೆ ಹಣವನ್ನು ಕೊಡ್ತಿಲ್ಲ. ಇವತ್ತು ವಿಶ್ವವಿದ್ಯಾನಿಲಯ ಏನೊಂದು ಇಡೀ ಭಾರತ ಸರ್ಕಾರ ಇಡೀ ದೇಶದಲ್ಲೇ 2 ಕಾಲೇಜ್ ಇದೆ. ಆ 2 ಕಾಲೇಜಿನಲ್ಲಿ ಒಂದು ಕಾಲೇಜು ನಮ್ಮ ಮಂಡ್ಯ ಜಿಲ್ಲೆಯ ಕಾಲೇಜ್ ಇಡೀ ಭಾರತದಲ್ಲೇ ಉತ್ತಮವಾಗಿರುವಂತಹ ಸರ್ಕಾರಿ ಕಾಲೇಜ್ ಅಂತ ಗುರುತಿಸಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 2 ಗುರುತಿಸಿ ಇದನ್ನು ಪ್ರತಿಷ್ಠಿತವಾದಂತ ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ನಿಶ್ಚಯ ಮಾಡಿ ಭಾರತದ ಮಟ್ಟದಲ್ಲೇ ಹೆಸರುವಾಸಿಯನ್ನ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಿರುವಂತಹ ಕಾಲೇಜನ್ನ ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ನಿಶ್ಚಯ ಮಾಡಿ ಮಾಡುವಂತದ್ದಾಗುತ್ತೆ. ಅದನ್ನೂ ಸಹ ಹಿಂದೆ ಪಡಿಬೇಕು ಅಂತಿದ್ದೀರಾ. ಓದೋರು ಯಾರು? ನಮ್ಮ ಮಕ್ಕಳು. ಓದೋರು ಯಾರು? ನಮ್ಮ ಮಕ್ಕಳು. ಆ ವಿದ್ಯಾಭ್ಯಾಸವನ್ನು ಮಾಡ್ಲಿಕ್ಕೂ ಸಹ ಇವತ್ತು ಅವಕಾಶ ಕೊಡಲ್ಲ. ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯ ಅಡಿಯಲ್ಲಿ ಸಂಯೋಜನೆ ಮೊದಲಿತ್ತು. ಅದರ ಅಡಿಯಲ್ಲಿದ್ದಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಡಿಗ್ರಿ ಪಡಿತಾ ಇದ್ದವ್ರು ಎಷ್ಟು ಪರ್ಸೆಂಟೇಜ್ ಗೊತ್ತಾ? ಮಂಡ್ಯ ಜಿಲ್ಲೆಯಲ್ಲಿ 100 ಜನಕ್ಕೆ 100 ಜನ ವಿದ್ಯಾರ್ಥಿ ಇದ್ರೆ ಡಿಗ್ರಿ ಪಡೆಯೋರು ಎಷ್ಟು ಜನ ಗೊತ್ತೇನ್ರಿ? ಬರೀ 15 ಜನ. ಅದೇ ಮೈಸೂರಿನಲ್ಲಿ ನೋಡಿ 100ಕ್ಕೆ 55 ಜನ ಡಿಗ್ರಿ ಪಡೀತಾರೆ. ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ಆರ್ಥಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ, ಮಂಡ್ಯ ಜಿಲ್ಲೆಯಲ್ಲಿ ಏನ್ ಮಾಡಿದ್ರೆ ಒಳ್ಳೇದು ಅನ್ನುವಂತ ಚಿಂತನೆ ಮಾಡ್ಲಿಕ್ಕೂ ಎಲ್ಲರೂ ಒಂದು ಸ್ಥಳ ಇದೆಯಾ? ಎಲ್ಲರೂ ವಿದ್ಯಾವಂತರು, ವಿದ್ಯಾರ್ಥಿಗಳು ಅಥವಾ ಪ್ರೊಫೆಸರ್ಗಳು ಮಹಾವಿದ್ಯಾಲಯ, ವಿಶ್ವವಿದ್ಯಾನಿಲಯ ಇವತ್ತೇನಾರು ಇಂಥ ಸಂಸ್ಥೆಗಳು ಆಲೋಚನೆ ಮಾಡ್ಲಿಕ್ಕೂ ಅವಕಾಶವಿಲ್ಲದೆ ಇವತ್ತು ಮಂಡ್ಯ ಜಿಲ್ಲೆಯನ್ನ ಕೈಗಾರಿಕೆನಲ್ಲೂ ಸಂಪೂರ್ಣ ಕುಂಠಿತವಾಗಿರುವಂತಹ ಜಿಲ್ಲೆ ಆಗಿದೆ. ಇವತ್ತು ಎಷ್ಟು ಕೈಗಾರಿಕೆಗಳಿದಾವೆ ನಮ್ಮಲ್ಲಿ. ಇವತ್ತು ಈ ಸರ್ಕಾರ ನಮ್ಮ ಕಾಲದಲ್ಲಿ ಕೈಗಾರಿಕೆ 3 ಭಾಗದಲ್ಲಿ 3-4 ಭಾಗದಲ್ಲಿ ಕೈಗಾರಿಕೆ ವಲಯಗಳನ್ನ ನಾವು ಪ್ರಾರಂಭ ಮಾಡ್ಲಿಕ್ಕೆ ಅಂತ ಹೆಜ್ಜೆ ಇಟ್ಟಿತ್ತು. ಕೇಳಿ ನಾರಾಯಣಗೌಡ್ರನ್ನ. ಇವತ್ತು ನಾರಾಯಣಗೌಡರು ಅವತ್ತು ರಾಜೀನಾಮೆಯನ್ನು ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನಾರ ಕೆಲಸಗಳಾಗಿದೆ ಅಂದ್ರೆ ನಿಜಕ್ಕೂ ಹೇಳ್ಬೇಕಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಅವಧಿಯಲ್ಲಿ ನಮ್ಮ ಬೂಕೆನ್ಕೆರೆಯ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರ ಒಂದು ನಾಯಕತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸಗಳಾಗಬೇಕಿತ್ತು. ಅದಕ್ಕೆ ನಮ್ಮ ಪ್ರತಿನಿಧಿ ಬೇಕಿತ್ತು. ಏನಾಗ್ಬೋದು ಅನ್ನೋಂತ ಭಯವನ್ನು ಲೆಕ್ಕಿಸದೆ, ಚುನಾವಣೆಯಲ್ಲಿ ಏನಾಗ್ಬೋದು ಅನ್ನೋಂತ ಯಾವ ಭಯ ಇಲ್ಲದೆ ಮಂಡ್ಯ ಜಿಲ್ಲೆಗೆ ಒಳ್ಳೇದಾಗಬೇಕು, ಮಂಡ್ಯ ಜಿಲ್ಲೆಯಿಂದ ಒಬ್ಬ ಪ್ರತಿನಿಧಿ ಬೇಕು, ಮಂಡ್ಯಕ್ಕೆ ಪ್ರತಿನಿಧಿಸಿ ಮಂಡ್ಯಗೆ ಸರ್ಕಾರದಿಂದ ಎಲ್ಲ ಜಿಲ್ಲೆಗೆ ಹೇಗೆ ನ್ಯಾಯ ಸಿಗುತ್ತೋ ಅದೇ ರೀತಿ ಮಂಡ್ಯ ಜಿಲ್ಲೆಗೂ ನ್ಯಾಯವನ್ನು ಸಿಗಬೇಕು ಅಂತ ಪಣವನ್ನು ತೊಟ್ಟು ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಯಲ್ಲಿ ನೀವೆಲ್ಲ ಆಶೀರ್ವಾದವನ್ನು ಮಾಡಿ ಅವ್ರನ್ನ ಕೆಲ್ಸಕೊಟ್ರಿ. ಅವರನ್ನ ಮಂತ್ರಿ ಮಾಡಿ, ಯಡಿಯೂರಪ್ಪನವ್ರು ಮಂತ್ರಿ ಮಾಡಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ 1,000 ಕೋಟಿ 3,000 ಕೋಟಿ ನಾರಾಯಣಗೌಡ್ರೆ 3,000 ಕೋಟಿ ಅಷ್ಟು ಹಣವನ್ನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕೆಲಸ ಮಾಡಿಸಂತದ್ದಾಗಿದೆ. ಇವತ್ತು ಪಾಂಡಪುರದ ಶುಗರ್ ಮಿಲ್ ಆಗ್ಲಿ, ಈ ರೀತಿ ಹೇಳ್ತಾ ಹೋದ್ರೆ 100 ಕೆಲಸಗಳನ್ನ, ಎತ್ತು ನೀರಾವರಿ, ಲಿಫ್ಟ್ ಇರಿಗೇಷನ್, ಈ ರೀತಿ 10 ಕೆಲಸಗಳನ್ನ ತಗೊಳ್ಳೋಂಥದ್ದಾಗಿದೆ. ಆದ್ಮೇಲೆ ಇನ್ನ ನಿಮ್ಮ ಹೆಚ್ಚಿನ ಸಮಯ ತಗೊಳ್ಳಲ್ಲ. ಆದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳ ನಿರ್ವಹಣೆಯನ್ನು ಮಾಡೋದು ನೋಡಬೇಕು. ಗರ್ಭಿಣಿಯರು ಅಲ್ಲಿ ಹೆರಿಗೆಯನ್ನು ಮಾಡ್ಕೊಳ್ಳೋಣ ಅಂತ ಹೋದ್ರೆ ಆ ಬಾಣತಿಯರ
ಬದುಕು ಅಥವಾ ಜೀವ ಉಳಿಯುತ್ತಾ ಇಲ್ವಾ ಅನ್ನುವಂತ ಭಯದಲ್ಲಿ ಇವತ್ತು ಬಾಣಂತಿಯರ ಸಾವು ಇವತ್ತು 700-800 ಜನ ಬಾಣಂತಿಯರ ಸಾವಿಗೆ ಕಾರಣಕರ್ತರಾಗಿರುವಂತಹ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಬಾಣಂತಿಯರ ಸಾವಿಗೂ ಕಾರಣಕರ್ತರಾಗಿದ್ದಾರೆ. ಇದ್ರ ಬಗ್ಗೆ ಮಾತಾಡಿ. ಇದಕ್ಕೆ ಕಾರಣಕರ್ತರಾಗಿರೋ ನಿಮಗೇನಾರು ಆತ್ಮ ಸಾಕ್ಷಿ ಇದೆಯಾ? ಬರೀ ಔಷಧಿಯಿಂದ ಕೊಂದ್ರಲ್ರಿ, ನೀವು ಕೊಟ್ಟಿದಂತ ಔಷಧಿಯಿಂದ ಎಂತ ವಿಷ ಭರಿತವಾದಂತ ಔಷಧಿನ ಕೊಟ್ಟು ಒಂದು ಮಗುಗೆ ಜನ್ಮ ಕೊಟ್ಟಿರುವಂತ ತಾಯಿ ಅವ್ರ ಜೀವನ ತಗೊಂಡಿರುವಂತ ಸರ್ಕಾರ ಏನಾರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಜೀವ ತಗೊಳ್ಳುವಂತ ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೂ ಸಹ ನೀವು ಉತ್ತರ ಕೇಳಿ, ಏನಾರು ಉತ್ತರ ಕೊಡ್ತಾರ? ಏನೂ ಇಲ್ಲ. ಬಂದಿಟ್ಟಿದ್ದಾರೆ. ನೀವು ಬೇಕಾದ ಹೇಳಿ ಏನ್ ಮಾಡ್ಕೋತೀರಾ ಅಂತ ಕೇಳ್ತಾರೆ. ಇವತ್ತು ಯಾರು ಏನ್ ಮಾಡ್ಕೊಳಕ್ಕಾಗಲ್ಲ ನಮಗೆ. ನಾವು ಆಡಿದ್ದೆ ಆಟ, ಮಾಡಿದ್ದೆ ಪಾಠ ಅನ್ನೋಂತ ದುರಂಕಾರದಲ್ಲಿ ಮೆರೀತಿದ್ದಾರೆ. ಇವತ್ತೆಲ್ಲ ಶಿಕ್ಷಣದಲ್ಲೂ ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವತ್ತೇನಾದ್ರು ಕಳಿಸುವಂತ ಪರಿಸ್ಥಿತಿಯಲ್ಲಿ ಇದೆಯಾ? ಇವತ್ತೇನು 33,000 ಕೋಟಿ ಖರ್ಚು ಮಾಡ್ತಾರೆ, 17,000 ಕೋಟಿ ಆರೋಗ್ಯಕ್ಕೆ ಖರ್ಚು ಮಾಡ್ತಾರೆ. ಹಾಗಾಗಿ ಇವೆಲ್ಲವನ್ನು ಮೈ ಮರೆತು ಇವತ್ತು ಅಹಂಕಾರದಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿಗಳು ಅಂದ್ರೆ ಮಂಡ್ಯ ಜನ ಅಂದ್ರೇನೆ ತಮ್ಮ ಭಾವನೆಗಳನ್ನ ಬಹಳ ಬಲವಾಗಿ ಹೇಳುವಂತ ಜನ ಅಂದ್ರೆ ಮಂಡ್ಯ ಜನರು. ಆ ಮಂಡ್ಯ ಜನರ ಪ್ರತಿನಿಧಿಗಳಾದವ್ರಿಗೆ ಇವ್ರಿಗೇನಾದ್ರು ಗಂಡಸ್ತನ ಇಲ್ವಾ? ಇವರಿಗೆ ಗಂಡಸ್ತನ ಬಹಳ ಸ್ಪಷ್ಟವಾಗಿ ಹೇಳಕ್ಕಲ್ಲ. ನಮ್ಮ ಜಿಲ್ಲೆ ಹಿತ ಕಾಪಾಡಕ್ಕೆ ಜನ ನಮ್ಗೆ ಆಶೀರ್ವಾದ ಮಾಡಿ ಈ ಜನರು ಹಿತವನ್ನು ಕಾಪಾಡೋದು ನಮ್ಮ ಕರ್ತವ್ಯ ಅನ್ನುವಂತ ಆ ನಾಯಕತ್ವ ಗುಣ, ಆ ನಾಯಕತ್ವ, ಆ ಸ್ಪಷ್ಟತೆ ಇಲ್ಲದಂತ ಈ ಜನಪ್ರತಿನಿಧಿಗಳು ನಮ್ಮ ಮಂಡ್ಯ ಜಿಲ್ಲೆಗೆ ಅವಮಾನ. ಇಂಥವ್ರಿಗೆ ದಯವಿಟ್ಟು ನಿಮ್ಮೂರಿಗೆ ಬಂದಾಗೆಲ್ಲ ಕೇಳಿ, ಅವ್ರನ್ನ ನಿಮ್ಮೂರಿಗೆ ಬಂದಾಗ ಕೇಳಿ, ನೀವು ಸಹ ಮನೆಯಲ್ಲಿ ಹೇಳಿ ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಯುವಕರು ವಿರೋಧಿ ಸರ್ಕಾರ, ಮಹಿಳೆಯರ ವಿರೋಧಿ ಸರ್ಕಾರ, ಬಾಣಂತಿಯರ ಸಾವನ್ನು ತಗೊಳ್ತಿರುವಂತ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಜನಾಕ್ರೋಶ ಯಾತ್ರೆ ಈ ಸರ್ಕಾರ ಇರೋವರೆಗೂ ಇದ್ದಿದ್ದು ಪ್ರತಿನಿತ್ಯ ಈ ಸರ್ಕಾರಕ್ಕೆ ತಮ್ಮ ಆಕ್ರೋಶವನ್ನ ಬಹಳ ಬಲವಾಗಿ ವ್ಯಕ್ತಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಸವಿನಯವಾಗಿ ಪ್ರಾರ್ಥನೆಯನ್ನ ಮಾಡಿ ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮೆಲ್ಲರ ಬೆಂಬಲ ಬೇಕು, ನಿಮ್ಮ ಆಶೀರ್ವಾದ ಬೇಕು. ನೀವು ಹೋರಾಟದಲ್ಲಿ ಯಾವಾಗಲೂ ಭಾಗಿಗಳಾಗಿ ಅಂತ ತಿಳಿಸ್ತಾ ತಮಗೆ ಶುಭವನ್ನು ಕೋರ್ತೀನಿ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಬೆಲೆ ಏರಿಕೆಯನ್ನು ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ. ನಮ್ಮ ಅಶ್ವಥ್ ನಾರಾಯಣ ಅವರು ಒಂದು ಜಬರ್ದಸ್ತ್ ಭಾಷಣವನ್ನ ಮಾಡಿದ್ದಾರೆ. ಒಂದು ಜೋರಾದ ಚಪ್ಪಾಳೆ. ಈಗ ವಿಧಾನ ಸಭೆಯಲ್ಲಿ ಗುಡುಗು ಸಿಡಿಲನ್ನು ನಿರ್ಮಾಣ ಮಾಡತಕ್ಕಂತ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಜಬರ್ದಸ್ತ್ ಘೋಷಣೆ ಕೂಗ್ಬೋದಾ? ಬಾಣಂತಿಯರ ಸಾವಿಗೆ, ರೈತರ ಸಾವಿಗೆ, ಪ್ರಾಮಾಣಿಕ ಅಧಿಕಾರಿಗಳ ಸಾವಿಗೆ ಕಾರಣವಾಗಿರುವ ಸರ್ಕಾರಕ್ಕೆ, ಬಾಣಂತಿಯರ ಸಾವಿಗೆ, ರೈತರ ಸಾವಿಗೆ, ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆಗೆ ಕಾರಣವಾಗಿರುವ ಸರ್ಕಾರಕ್ಕೆ, ಬೆಲೆ ಏರಿಕೆ ಕಾರಣವಾಗಿರ್ತಕ್ಕಂಥ ಸರ್ಕಾರಕ್ಕೆ, ರೈತರನ್ನು ಸಂಪೂರ್ಣ ಕಡೆಗಣಿಸಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಈಗ ಆರ್ ಅಶೋಕ್ ಅವರು ಸುಮಲತಾ ಅವರು ನಮ್ಮ ಬಿಜೆಪಿಯ ನಾಯಕರು ಸುಮಲತಾ ಅವರು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಬಂದ ಸ್ವಾಗತ. ಬಂಧುಗಳೇ, ನಾವು ಈ ಜನಾಂದೋಲನ ಏನ್ ಮಾಡ್ತಾ ಇದ್ದೀರಿ, ಜನಾಕ್ರೋಶ ನಮಗ್ ಕೇಳಿಸಿದ್ರೆ ಸಾಲದು, ನಿದ್ದೆ ಮಾಡುವಂತ ಸಿದ್ದರಾಮಯ್ಯನಿಗೆ ಕೇಳಿಸ್ಬೇಕು. ಯಾರಿಗೆ? ಸಿದ್ದರಾಮಯ್ಯನಿಗೆ. ಅದಕ್ಕೆಲ್ಲ ಸ್ವಲ್ಪ ಜೋರಾಗಿ ಎಲ್ಲ ಕೈ ಕಟ್ಟಿ ಇಲ್ಲಿ ಮುಷ್ಟಿ ಕಟ್ಟಿ ಲೂಟಪ್ಪ ಲೂಟಪ್ಪ ಅಂದ್ರೆ ಸಿದ್ದರಾಮಯ್ಯ ಲೂಟಪ್ಪ, ಲೂಟಪ್ಪ ಲೂಟಪ್ಪ, ಜೋರಾಗಿ ಲೂಟಪ್ಪ ಲೂಟಪ್ಪ. ಹಾಲಿನ
ಹಾಲಿನಲ್ಲಿ ಲೂಟಪ್ಪ, ಕರೆಂಟಿನಲ್ಲಿ ಲೂಟಪ್ಪ, ಸ್ಟಾಂಪ್ ಡ್ಯೂಟಿಯಲ್ಲಿ ಲೂಟಪ್ಪ, ಡೀಸೆಲ್ನಲ್ಲಿ ಲೂಟಪ್ಪ, ಡೀಸೆಲ್ನಲ್ಲಿ ಲೂಟಪ್ಪ, ರೈತರ ಬೀಜದಲ್ಲಿ ಲೂಟಪ್ಪ, ಕಾವೇರಿ ನದಿಯಲ್ಲಿ ನೋಡಿ ಇಷ್ಟು ಲೂಟಪ್ಪಗಳವೆ, ಇನ್ನೂ ಜಾಸ್ತಿ ಐತೆ. ಕಂಡಲ್ಲಿ ಲೂಟಪ್ಪ, ಮೂಡಾದಲ್ಲಿ ಲೂಟಪ್ಪ, 14 ಸೈಟ್ ಲೂಟಪ್ಪ. ಲೂಟಪ್ಪ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಲೂಟಪ್ಪ, SC/ST ಅನುದಾನ ಲೂಟಪ್ಪ. ಈ ಸಿನಿಮಾ ಓಡ್ತೈತೆ, ಸಿನಿಮಾ 100 ಡೇಸ್ ಓಡ್ತೈತೆ. ಹಂಗೆ ಸಿದ್ದರಾಮಯ್ಯ ಲೂಟಿರೋದು 100 ತಲೆಗಳಿಗೆ ಲೂಟ್ ಮಾಡಿದ್ದಾರೆ. ರಮೇಶ್ ಕುಮಾರ್ ಅಂತ ಇದ್ರು, ಸ್ಪೀಕರ್ ಆಗಿದ್ರು. ಅವ್ರು ಹೇಳಿದ್ರು, ನಾವು ಗಾಂಧಿ ಕುಟುಂಬಕ್ಕೆ, ಸೋನಿಯಾ ಗಾಂಧಿಗೆ ನಿಷ್ಠರಾಗಿರ್ಬೇಕು, ಯಾಕಂದ್ರೆ ನಾವು 3 ತಲೆಮಾರಿಗೆ ಆಗಷ್ಟು ಲೂಟ್ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿದ್ರು. ಅವರ ವೇದ ವಾಕ್ಯವನ್ನ ಇವರು ಫಾಲೋ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ತಲೆಮಾರು ಜಾಸ್ತಿ. ಯಾಕಂದ್ರೆ ಎಲ್ಲರಿಗೂ ನಿಮ್ಗೆಲ್ಲ ಏನು, ಎಲ್ಲ ಹೆಣ್ಣು ಮಕ್ಕಳಿದ್ದೀರಾ, ಇಲ್ಲಿ ಕಡೆ ಗಂಡು ಮಕ್ಕಳಿದ್ದೀರಾ. ಎಲ್ಲರೂ ಏನು, ನನ್ನ ಮಗನ್ಗೊಂದು ಸೈಟ್ ಕೊಡ್ಸ್ಬೇಕಪ್ಪ. ಹೆಣ್ಣು ಮಕ್ಳು ಏನಂತಾರೆ, ಇಲ್ಲಪ್ಪ ನನ್ನ ಮಗಳಿಗೊಂದು ಸೈಟ್ ಕೊಡ್ಬೇಕು ಅಂತ. 2 ಸೈಟ್ ಆಯ್ತಷ್ಟೇ. ಸಿದ್ದರಾಮಣ್ಣ 14 ಸೈಟು, 30-40, 40-60 ಅಲ್ಲ, ಎಲ್ಲ ದೊಡ್ಡ ದೊಡ್ಡವು. 50-80, 50-100, 100-200 ಇನ್ನು ಹಂಗೆ ಐತೆ. ಅಲ್ಲೇ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದ್ರು. ಆಮೇಲೆ ಕೋರ್ಟ್ ಅಲ್ಲಿ ಒಂದ್ಸರಿ ಚಾಟೆ ಬಿಟ್ಟ ತಕ್ಷಣ ಎಲ್ಲ ಸೈಟ್ಗಳು ವಾಪಸ್. ಬಿಜೆಪಿ ನಮ್ಮ ಪಾದಯಾತ್ರೆ ಇದೆ ರೂಟಲ್ಲಿ, ಪಾದಯಾತ್ರೆ ನಾವು 7-8 ದಿನ ಅಲ್ಲ, 8 ದಿನ 9 ದಿನ ಪಾದಯಾತ್ರೆ ಆತಾ ಇದ್ದಂಗೆ ವಾಪಸ್. ಬಿಜೆಪಿ ಹೋರಾಟದ ಫಲವಾಗಿ ಸಿದ್ದರಾಮಯ್ಯ ಸೈಟ್ಗಳು ವಾಪಸ್ ಕೊಟ್ಟ. ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟ. ಜೈಲಿಗೂ ಹೊರಟೋದು. ಆಮೇಲೆ ಈ ಮಂಡ್ಯದ ಜನ ಛತ್ರಿಗಳು, ಆಮೇಲೆ ನಾನು ಕಲ್ಗಿಲ್ ತಗೊಂಬಿಟ್ಟಿರೋ ಹೊಡೆಯಕ್ಕೆ ನನಗೆ, ಹೊಡಿಬೇಡ್ರಪ್ಪ. ಮಂಡ್ಯದ ಜನ ಛತ್ರಿಗಳು. ಯಾರಪ್ಪ ಹೇಳಿದ್ದು? ಯಾರು ಹೇಳಿದ್ದು? ನೀವು ಛತ್ರಿಗಳ? ಅಣ್ಣ ನೀ ಛತ್ರಿನ? ಸುಮ್ನೆ ಕೂತಿದ್ಯಲ್ಲ. ಛತ್ರಿನ? ನೀನ್ ಛತ್ರಿನ? ಅಕ್ಕ ಛತ್ರಿನ? ಏನ್ ಹೇಳಿದ್ರು? ನನಗೆ ಮಂಡ್ಯದಲ್ಲಿ ಬಂದು ನನಗೆ ಸೈನ್ ಹಾಕಕ್ಕೆ, ವಿಧಾನಸೌಧದಲ್ಲಿ ಸೈನ್ ಹಾಕಕ್ಕೆ ಅಧಿಕಾರ ಕೊಡಿ ಅಂತ ಇಲ್ಲಿ ಭಿಕ್ಷೆ ಬೇಡದಂತ DK ಶಿವಕುಮಾರ್ ನಿಮ್ಮನ್ನೆಲ್ಲ ಏನಂದ್ರು? ಛತ್ರಿಗಳು ಕೆಳಗಡೆ ಇಡೀರಯ್ಯ, ಮಂಡ್ಯದವರು ಛತ್ರಿಗಳು ಅಂದ್ರು. ಮಂಡ್ಯದವರು ಛತ್ರಿಗಳಲ್ಲ, ಚಕ್ರವರ್ತಿಗಳು. ಯಾರು? ಚಕ್ರವರ್ತಿಗಳು, ಮಣ್ಣಿನ ಮಕ್ಕಳು. ಯಾರು? ಮಂಡ್ಯದು. ಹೇಳ್ಬೇಕಲ್ಲ, ಈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಹಿಂದೆ ಒಂದು ಕಾಲ ಇತ್ತು, 2,000, 3,000, 10,000. ಈಗ ನಾವು 43,000. ಎಲ್ಲಿ? ಶ್ರೀರಂಗಪಟ್ಟಣ 43,000 ಓಟ್ ತಗೊಂಡಿದ್ರಿ. ಎಲ್ಲ ಕಡೆ 30-40 ಸಾವಿರಗಳು ಬಂದಿದ್ರಿ. ನೆಕ್ಸ್ಟ್ ಎಲೆಕ್ಷನ್ 1,00,000 ಬಂದ್ಬಿಡ್ತೈತೆ ಎಲ್ಲ ಏರಿಯಾದಲ್ಲೂ. ಆ ರೀತಿ ಶಕ್ತಿ ಇರ್ತಕ್ಕಂಥ ಬಿಜೆಪಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ಸನ್ಮಾನ್ಯ ಈ ಜನಾಕ್ರೋಶ ಯಾತ್ರೆ ಏನಿದೆ, ಸನ್ಮಾನ್ಯ ವಿಜಯೇಂದ್ರ ಅವರು, ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ಸದಾನಂದ ಗೌಡರು, ನಮ್ಮ ಶ್ರೀರಾಮುಲು, ಅಶ್ವಥ್ ನಾರಾಯಣ ಅವರು, ನಮ್ಮ CT ರವಿ ಅವರು, ವೇದಿಕೆ ಮೇಲೆ ನಾರಾಯಣ ಗೌಡರು, ನಮ್ಮ ಇಂದ್ರೇಶ್ ಅವರು, ನಮ್ಮ ಅಧ್ಯಕ್ಷರು ಬಹಳ ಕಷ್ಟ ಬಿಟ್ಟಿದ್ದಾರೆ. ಸ್ವಾಮಿ ಅವರು, ಸಚ್ಚಿದಾನಂದ್ ಅವರು, ಅಶೋಕ್ ಜಯರಾಮ್ ಅವರು, ನಂಜುಂಡೇಗೌಡರು,
ನಮ್ಮ ಸಿದ್ದರಾಮಯ್ಯನವರು, ಆ ಸಿದ್ದರಾಮಯ್ಯ ಅಲ್ಲ, ನಮ್ಮ ಬಿಜೆಪಿ ಸಿದ್ದರಾಮಯ್ಯನವರು. ನಾವೆಲ್ಲರೂ ಕೂಡ ಇವತ್ತು ಈ ಹೋರಾಟ ಮಾಡ್ತಾ ಇದ್ದೀರಿ. ಪದೇ ಪದೇ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾವೆಲ್ಲ ನಮ್ಮ ನೀರನ್ನ, ಕಾವೇರಿ ನೀರನ್ನ ಉಳಿಸ್ಕೋಬೇಕು, ಮೇಕೆದಾಟು ಯೋಜನೆಯನ್ನ, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಯಾರು ಹೇಳಿದ್ದು? ಡಿ ಕೆ ಶಿವಕುಮಾರ್ ಹೇಳಿದೆ. ಸುಮಲತಾ ಅವರು ಅವಾಗೆ ಬಂದು ಹೇಳಿದೆ, ನಮ್ಮ ಹಕ್ಕು ಅಂತ ಹೇಳಿದ್ರು. ಯಾವ ಯೋಜನೆಗೆ? ಮೇಕೆದಾಟಿಗೆ. ಮೇಕೆದಾಟು ಯಾಕೆ ಬಂತು? ಮೇಕೆ ದಾಟಿದ್ಕೆ ಮೇಕೆದಾಟು ಅಂತ. ಇಲ್ಲಿ ಡಿ ಕೆ ಶಿವಕುಮಾರ್ನ ದಾಟು 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 ಅಂತ ಇದ್ರಿ, ದಾಟನೇ ಇಲ್ಲ ಮನುಷ್ಯ. ಮೇಕೆ ದಾಟೈತೆ, ಡಿ ಕೆ ದಾಟಿಲ್ಲ. ಮೇಕೆ ದಾಟೈತೆ, ಡಿ ಕೆ ದಾಟಿಲ್ಲ. ಪಾತಾಳಕ್ಕೆ ಹೋಗ್ತಾರ ಜನಗಳು, ಮೋಸ ಮಾಡಿದ್ರೆ ಪಾತಾಳಕ್ಕೆ ಹೋಗೋದು. ಅಲ್ಲೇ ಹೇಳ್ತಾರೆ ಆ DMK ಪಾರ್ಟಿ ಸ್ಟಾಲಿನ್, ಇಲ್ಲಿ ಕುಕ್ಕರ್ ಬಾಂಬ್ ಬ್ರದರ್ ಅಂತಾರಲ್ಲ, ಕುಕ್ಕರ್ ಬಾಂಬ್ಗಳನ್ನ ಹಾಕ್ತಾರಲ್ಲ, ಅವ್ರನ್ನೆಲ್ಲ DK ಬ್ರದರ್ ಅಂತಾರೆ, ಇವ್ರನ್ನ ಬ್ರದರ್ ಅಂತಾರೆ. ನಾನು ಹೇಳಿದ್ದೆಲ್ಲ ಮಾಡ್ತಾರೆ ನಮ್ ಬ್ರದರ್ ಸ್ಟಾಲಿನ್ ಅಂತಾರೆ. ಮಾಡ್ಸಪ್ಪ ನೋಡೋಣ. ಮೇಕೆದಾಟಿಗೆ ಅಬ್ಜೆಕ್ಷನ್ ಹಾಕಿರೋದು ಮೋದಿನ, ಅಬ್ಜೆಕ್ಷನ್ ಹಾಕಿರೋದು ಕೇಂದ್ರ ಸರ್ಕಾರನ, ಅಬ್ಜೆಕ್ಷನ್ ಹಾಕಿರೋದು ಕುಮಾರಸ್ವಾಮಿ ಅವರ, ಅಬ್ಜೆಕ್ಷನ್ ಹಾಕಿರೋದು ಯಾರು ಹಾಕಿರೋದು? ಹಾಕಿರೋದು ಸ್ಟಾಲಿನ್. ಯಾರು? DK ಬ್ರದರ್. DK ಬ್ರದರ್. ಹೋಗಿ ತಪ್ಕೊಂಡಪ್ಪ, ಮೊನ್ನೆ ಹೋಗಿ ತಪ್ಕೊಂಡಿದ್ದಲ್ಲ. ಬಿರಿಯಾನಿ ಹೊಡ್ಕೊಂಡ್ ಬಂದ್ರು, ಹೋಗಿ ಮೊನ್ನೆ ಮೇಕೆ ಹೊಡ್ಕೊಂಡು ತಿಂದು ಬಂದ್ರು. ಮೇಕೆ ಏನೋ ದಾಟ್ತು, ಅದನ್ನ ತಿನ್ನೋರು DK. ತಮಿಳ್ನಾಡಿಗೆ ಹೋಗಿ ಒಳ್ಳೆ ಬಿರಿಯಾನಿ ತಿನ್ಕೊಂಬಂದವ್ರೆ. ಆದ್ರೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಏನು ತಟ್ಟಾಡಿ ಪಾದಯಾತ್ರೆ ಮಾಡಿದ್ದೆ. ಈಗ ಕೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ. ಮೊನ್ನೆ ಕೇಂದ್ರ ಸರ್ಕಾರದ ಮೀಟಿಂಗ್ ಕರೆದ್ರೆ ಹೋಗ್ಲೇ ಇಲ್ಲ ಇವರು. ಸಾಲು ಮಾಡೋಣ ಅಂತೇಳಿ ತಮಿಳ್ನಾಡು ಅವ್ರನ್ನ ಕರೆದ್ರೆ ಬರ್ಲೇ ಇಲ್ಲ ಅವರು. ಕರಿಬೇಕಾಯ್ತಲ್ಲ ಬ್ರದರ್ನ. ಬ್ರದರ್ ಸ್ವಲ್ಪ ಬಂದ್ಬಿಡಿ ಬ್ರದರ್, ಒಂದ್ ಸೈನ್ ಹಾಕ್ಬಿಡೋಣ ಇಬ್ರು. ಯಾಕೆ ಹೇಳಿಲ್ಲ? ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? 2 ನಾಲ್ಗೆ ಅಲ್ವಾ ನಿಮ್ದು? 2 ಅಂದ್ರೆ ಪರವಾಗಿಲ್ಲ, 4 ನಾಲ್ಗೆ ಇರ್ಬೇಕು ನಿಮ್ಗೆ. ನೀರು ಅಧಿಕಾರ ಬೇಕು, ಮಂಡ್ಯದ ಬೇಕು ಅಂದಾಗ ಮಂಡ್ಯ ಜನತೆ ಬೇಕು. ನಮ್ಮ ಅಶ್ವಥ್ ನಾರಾಯಣ್ ಮರೆತುಬಿಟ್ಟ ಪಾಪ. ಆ ಮೀಟ್ರು ಅಂತ ಇಟ್ಕೊಂಡು, ಯಾವುದು ಎಲೆಕ್ಟ್ರಿಕ್ ಮೀಟ್ರು, ಇದನ್ ಮಾಡ್ಬಿಟ್ಟ. ಮಂಡ್ಯದ ಯೂನಿವರ್ಸಿಟಿನ ಕತ್ಕೊಂಡು ಹೊಟ್ಟವ್ರು ಇವ್ರು ಕಾಂಗ್ರೆಸ್ ಅವ್ರು ಬಂದು. ಬೇಕಾ ಬೇಡ ಮಂಡ್ಯದ ಯೂನಿವರ್ಸಿಟಿ? ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಆಗ್ಬೇಕೋ ಬೇಡ? ನಮ್ಮ ಮಕ್ಕಳು ಓದ್ಬೇಕೋ ಬೇಡ? ಆ ಯೂನಿವರ್ಸಿಟಿನ ಕತ್ಕೊಂಡು ಹೊಟ್ಟೋದ್ರು. ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ ಅಶ್ವಥ್ ನಾರಾಯಣ 55 ಕೋಟಿ ದುಡ್ಡು ಕೊಟ್ಟಿದೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ. ಈ ಮನೆಯಾಳ ಕಾಂಗ್ರೆಸ್ ಅವರು ದುಡ್ಡನ್ನ ತಿಂದು ಇಲ್ಲಿ ಯೂನಿವರ್ಸಿಟಿನೂ ಎತ್ತಿ ಆಚೆ ಹಾಕ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ ಇವು ಕಾಂಗ್ರೆಸ್ ಅವ್ರಿಗೆ? ಮೊನ್ನೆ ಇಲ್ಲಿ ನಾನು ಬಂದಿದ್ದೆ ಹನುಮ ಧ್ವಜದ ಹೋರಾಟಕ್ಕೆ. ನನ್ಗೆ ಯಾರೋ ಫೋನ್ ಮಾಡಿದ್ರು ಒಬ್ರು ರೈತರು, ಅಣ್ಣ ಬಾ ಅಂತ. ಇಮಿಡಿಯೇಟ್ ಆಗಿ ಬಂದೆ ನಾನು. 1000 ಜನ ಸೇರಿದ್ರು. ಹನುಮ ಧ್ವಜ, ರಾಮನ ಭಕ್ತ ಹನುಮಂತ, ಅವನ ಧ್ವಜ ಹಾರಿಸಿದ್ರೆ ಅದನ್ನ ಪಾಪಿಗಳು ಕಿತ್ತಾಕ್ಬಿಟ್ರು ಇವರು ಕಾಂಗ್ರೆಸ್ ಪಾಪಿಗಳು. ನಾಚಿಕೆ ಆಗಲ್ಲ? ನಾನು ಹಿಂದೂ ಆಗೆ ಹುಟ್ಟಿದ್ದೀನಿ, ಹಿಂದೂ ಆಗೆ ಸಾಯುತ್ತೇನೆ. ಯಾರು ಹೇಳಿದ್ದು? DK ಶಿವಕುಮಾರ್. ಯಾರು? DK ಶಿವಕುಮಾರ್. ಕರೆಕ್ಟ್ ಆಗಿ ಹೇಳಿದೀಯ. ಅವರೇನೋ ಹೇಳ್ತಾರೆ, ಸಿದ್ದರಾಮಯ್ಯ ಹಂಗಲ್ಲ, ನಾನ್ ಟೋಪಿ ಹಾಕಿ ಹುಟ್ಟಿದ್ದೀನಿ, ಟೋಪಿ ಹಾಕಿ ಸಾಯ್ತೀನಿ ಅಂತಾರೆ. ಅರ್ಥ ಆಯ್ತಾ ಟೋಪಿ ಅಂದ್ರೆ? ನಮ್ ಸಿಟಿ ರವಿ ಹೇಳ್ತಾರಲ್ಲ, ಗೊತ್ತದು? ಆ ಟೋಪಿ. ಅದಕ್ಕೆ ಚಂದ ಇಟ್ಕೊಂಡಿದ್ದಾರೆ. ಹಂಗೆ ಅವ್ರದ್ದು ಟೋಪಿ ಹಾಕ್ತಾರೆ. ಈಗ ಜನಗಳಿಗೆಲ್ಲ ಟೋಪಿ ಹಾಕ್ತಾ ಇದ್ದಾರೆ. ಈ ತೆರಿಗೆಗಳ ಏರಿಕೆ ಮಾಡಿ ಜನರನ್ನ ಹಿಂಡ್ತಾ ಇದ್ದಾರೆ. ರಕ್ತ ಈ ತಿಗಣೆ ತರ
ಈ ಸೊಳ್ಳೆ ತಿಗಣೆ ಇಬ್ರು ಒಟ್ಟಿಗೆ ಸೇರ್ಕೊಂಬಿಟ್ಟವ್ರೆ. ಸೊಳ್ಳೆ ಕಷ್ಟ ಅಂತ ಹಿಂಗ್ ಕೊಡ್ತಾ ಇದ್ರೆ ಈ ಕಡೆ ತಿಗಣೆ ಕಷ್ಟ ಐತೆ. ಇಬ್ರು ಕಳ್ಳ ಮಳ್ರಿ ಇವರಿಬ್ರು. ಮಂಡ್ಯ ಜನತೆಗೆ ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. ರಾಜ್ಯದ ಜನರ ಒಂದು ಕಣ್ಣೀರಿನ ಕೋಡಿ ಹರಿತಾ ಇದೆ. ಆದ್ರೆ ಇವರು ಮಾತ್ರ ಲೂಟಿ 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 ಲೂಟಿ. ಇಂಥ ಸರ್ಕಾರ ನಿಜಕ್ಕೂ ಈ ಸರ್ಕಾರ ಇರಬೇಕಂತ ಯೋಚನೆ ಮಾಡಬೇಕು. ಮಂಡ್ಯ ಜನತೆಯನ್ನ ಬೈದಂತ ಸರ್ಕಾರ, ಮಂಡ್ಯ ಜನತೆಯ ಯೂನಿವರ್ಸಿಟಿಯನ್ನ ತೆಗೆದಂತ ಸರ್ಕಾರ, ಈ ಸರ್ಕಾರಕ್ಕೆ ಜನರ ಶಾಪ ತಟ್ಟುತ್ತೆ. ಅದಕ್ಕೋಸ್ಕರ ನಾವು ಈ ಜನ ಆಕ್ರೋಶ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀರಿ. ಅದಕ್ಕೆ ಈಗ ಇನ್ನೊಂದು ಮಾತನ್ನ ಹೇಳ್ತೀನಿ ನಾನು. ನಮ್ಗೆಲ್ಲ ಇಲ್ಲಿ ಹೆಣ್ಮಕ್ಳೆಲ್ಲ ನಾವೆಲ್ಲ ಇದ್ದೀರಿ. ನಮಗೆ ಶಾದಿ ಭಾಗ್ಯ ಇಲ್ಲ, ಮದುವೆ ಭಾಗ್ಯಕ್ಕೆ ದುಡ್ಡು ಕೊಡಲ್ಲ. ಮುಸಲ್ಮಾನರು ಮದುವೆ ಆಗ್ಬೇಕಾದ್ರೆ 50,000 ರೂಪಾಯಿ ದುಡ್ಡು ಕೊಡ್ತಾರೆ. ಪಟ ಪಟ್ ಅಂತ 50,000 ಕೊಡ್ತಾರೆ. ಈ ಕಾಂಟ್ರಾಕ್ಟರ್ಗಳು, ಈ ಮಂಡ್ಯದಾಗ ಎಷ್ಟು ಜನ ಕಾಂಟ್ರಾಕ್ಟರ್ಗಳು ಅವರೋ ಗೊತ್ತಿಲ್ಲ, ಒಬ್ಬನು ಸದ್ಯತಾನೆ ಇಲ್ಲ. 4% ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್ ತಂದ್ಬಿಟ್ಟಿದ್ದಾರೆ. ಅವ್ರು ಜನರಲ್ ಅಲ್ಲೂ ಕಾಂಪೀಟ್ ಮಾಡ್ತಾರೆ, ಇಲ್ಲೂ ಕಾಂಪೀಟ್ ಮಾಡ್ತಾರೆ. ನಮ್ ಕಾಂಟ್ರಾಕ್ಟರ್ಗಳು, ಹಿಂದೂ ಕಾಂಟ್ರಾಕ್ಟರ್ಗಳು ಬಾಯ್ ಬಡ್ಕೊಂಡು ಅವ್ರ ಹತ್ರ ಕೈ ಕಟ್ಕೊಂಡು ನಿಂತಿರ್ತಾರೆ. ಅವ್ರು ಕೂಡ ಚೊಂಬಿಡ್ಕೊಂತಾರೆ. ಇವತ್ತು ಫೈಟ್ ಮಾಡ್ಬೇಕಲ್ಲ ನಮ್ ಕಾಂಟ್ರಾಕ್ಟರ್ಗಳು. ನಾವು ಅವ್ರ ಜೊತೆ ನಿಲ್ತೀರಿ ಬಂದು. ಸಮಪಾಲು ಸಮಬಾಳು ಅಂತ ಯಡಿಯೂರಪ್ಪನವರು ಹೇಳಿದ್ರು. ಭಾಗ್ಯಲಕ್ಷ್ಮಿ ಯೋಚನೆ ಕೊಟ್ರು. ಭಾಗ್ಯಲಕ್ಷ್ಮಿಯಲ್ಲಿ ಅತಿ ಹೆಚ್ಚು ಬೆನಿಫಿಟ್ ಪಡೆದವರು ಮುಸಲ್ಮಾನರು ಹೆಣ್ಮಕ್ಳು. ನಾವು ಸಮಪಾಲು ಸಮಬಾಲು. ಈ ಸಿದ್ದರಾಮಯ್ಯ ಬಂದ್ಮೇಲೆ ನನ್ನದು ನನ್ನದೇ, ನಿನ್ನದು ನನ್ನದೇ ಅಂತೇಳಿ ಎಲ್ಲ ಮುಸಲ್ಮಾನರು ಕೊಟ್ಬಿಟ್ರಿ. ಎಲ್ಲ ಮುಸಲ್ಮಾನರಿಗೆ ಇದರ ವಿರುದ್ಧವಾದಂತ ಹೋರಾಟವನ್ನ ಮೈಸೂರಿಂದ ಪ್ರಾರಂಭ ಮಾಡಿದಿರಿ. ಇವತ್ತು ಮಂಡ್ಯ ಇದೆ, ಸಾಯಂಕಾಲ ಹಾಸನ ಇದೆ, ಅದಾದ್ಮೇಲೆ ಕೊಡಗು. ಹೀಗೆ ನಮ್ಮ ಯಾತ್ರೆ ಕಂಟಿನ್ಯೂ ಮಾಡುತ್ತೆ ಅಂತ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ಮಂಡ್ಯದ ಚಕ್ರವರ್ತಿಗಳಿಗೆ, ನಾನು ಛತ್ರಿ ಅಂತ ಹೇಳಲ್ಲ, ಛತ್ರಿ ಅಂದವ್ರಿಗೆ ಏನು ಬುದ್ಧಿ ಕಲಿಸ್ಬೇಕೋ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಮರಿಬಾರದು. ಛತ್ರಿ ಅನ್ನೋರಿಗೆ ಬುದ್ಧಿ ಕಲಿಸ್ತೀರಲ್ಲ, ಕಲಿಸ್ತೀರ ಇಲ್ಲ? ಧನ್ಯವಾದಗಳು. ನಮ್ಮ ಶ್ರೀಯುತ ಆರ್ ಅಶೋಕ್ ಅವರಿಗೆ ಅಭಿನಂದನೆಗಳು. ಈಗ ನಾವು ನೀವು ಎಲ್ಲರೂ ಕೂಡ ಕಾಯ್ತಾ ಇರುವಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಮಾನ್ಯ ಶ್ರೀ ಸದಾನಂದ ಗೌಡ್ರು ಮಾತಾಡ್ತಾರೆ. ಆಮೇಲೆ ನಮ್ಮ ಸುಮಲತಕ್ಕ ಅವರು ಮಾತಾಡ್ತಾರೆ. ಒಂದ್ಸಾರಿ ಜೋರ್ದಾರಾಗಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ದಿವಂಗತ ಅಂಬರೀಶ್ ಅವರಿಗೆ ಭಾರತ್ ಮಾತಾ ಕೀ. ಈಗ ಸದಾನಂದ ಗೌಡ್ರು. ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದಂತ ಮಂಡ್ಯದ ನನ್ನೆಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ, ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಅದ್ಭುತ ಹೋರಾಟ, ಇದು ಜನರ ಮನಮುಟ್ಟುವಂತ ಹೋರಾಟ. ಇದು ಯಾವುದೋ ರಾಜಕೀಯ ಲಾಭಕ್ಕಾಗಿ ಮಾಡುವಂಥದ್ದು, ಇದು ಯಾವುದೋ ಒಂದು ಪ್ರಚಾರಕ್ಕಾಗಿ ಮಾಡುವಂತ ಹೋರಾಟ ಅಲ್ಲ. ನೈಜ ಇಶ್ಯೂಗಳ ಆಧಾರಿತವಾಗಿ ಜನಸಾಮಾನ್ಯರ ದಿನನಿತ್ಯದ ಜೀವನದಲ್ಲ ಚೆಲ್ಲಾಟ ಆಡ್ತಾ ಇರುವಂತಹ ಸರ್ಕಾರದ ವಿರುದ್ಧ ಜನರಲ್ಲಿರುವಂತಹ ಆಕ್ರೋಶಕ್ಕೆ ನಾವು ಒಂದು ರಾಜಕೀಯ ಪಾರ್ಟಿಯಾಗಿ ನಿಮ್ ಜೊತೆ ಇದ್ದೇವೆ. ಹೇಗೆ ದೇಶ ಪ್ರಥಮ ಅಂತ ಹೇಳಿದಂತ ಮೋದಿಯವರ ಪಕ್ಷ ಇವತ್ತು ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ನಾವಿದ್ದೇವೆ ಅಂತ ಹೇಳುವಂತ ಹೋರಾಟ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ ಹೋರಾಟ ಮಾಡಲಿಕ್ಕೆಲ್ಲ, ಯಾಕೆ ಈ ಬೆಲೆ ಏರಿಕೆಯನ್ನು ಸಹಿಸಿಕೊಳ್ಳಲಿಕ್ಕೆಲ್ಲ, ಯಾಕೆ ಈ ರಾಜ್ಯದ ಲೂಟಿಕೋರರ ಆ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಿಳಿಸುವಂತ ಒಂದು ನೈಜ ಪ್ರಕ್ರಿಯೆ ಅದು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ವತಿಯಿಂದ ನಡೀತಾ ಇದೆ ಅಲ್ಲ. ಇದಕ್ಕಾಗಿ ನಾನು ಸಂತೋಷ ಪಡ್ತೇನೆ. ನಮ್ಮ ರಾಜ್ಯದ ಎಲ್ಲ ನಮ್ಮ ಪದಾಧಿಕಾರಿಗಳನ್ನ ನಾನು ಅಭಿನಂದಿಸ್ತೇನೆ. ನಿಮ್ಮನ್ನು ಅಭಿನಂದಿಸಲೇಬೇಕು. ನಿಜ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ಬೇಕು ಅಂತ ಹೇಳಿದ್ರೆ ಆಕ್ರೋಶ ಇಲ್ಲದೆ ಯಾರು ಬಂದು ಸೇರ್ತಾರ? ಆ ಸಿ ಟಿ ರವಿಯಪ್ಪ
ಏನಪ್ಪಾ ಅದೊಂದು ಓದಿದೆ, ಪಟ್ಟಿ ಪಟ್ಟಿ ಪಟ್ಟಿ. ನನಗೇ ಗೊತ್ತಿಲ್ಲದಷ್ಟು ತೆರಿಗೆ ಹಾಕಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ. 50 ವಸ್ತುಗಳ ಮೇಲೆ ತೆರಿಗೆ, ಅದು ಕೂಡ ಸಾಮಾನ್ಯ ಜನರು. ಬೆಳಿಗ್ಗೆ ಎದ್ರೆ ಮನೆ ಸ್ವಿಚ್ ಹಾಕುವಂತ ಆ ಎಲೆಕ್ಟ್ರಿಕ್ ಇಂದ ಹಿಡಿದು, ಬೆಳಿಗ್ಗೆ ಎದ್ದಾಗ ಒಂದು ಸಣ್ಣ ಕಪ್ ಕಾಫಿ ಕುಡಿಯುವಂತ ಅದಕ್ಕೆ ಹಾಕುವಂತ ಹಾಲಿಂದ ಹಿಡಿದು ನಾವು ಬೇರೆ ಬೇರೆ ರೀತಿಯ ಎಲ್ಲದಕ್ಕೂ ಕೂಡ ದಿನನಿತ್ಯದ ಡೆತ್ ಸರ್ಟಿಫಿಕೇಟ್ ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಆಡಳಿತದ ಮಾನವೀಯ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ನೀವು ತಿಳ್ಕೊಳ್ಬೇಕು. ಭಾರತೀಯ ಜನತಾ ಪಾರ್ಟಿ ಇರುವಾಗ ನಾವು ಒಂದು ನಿಶ್ಚಯ ಮಾಡಿದೆವು, ಸರ್ಕಾರಿ ಸೇವೆಗಳು ಸಕಾಲಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ತಲುಪಬೇಕು. ಯಾವುದೇ ರೀತಿಯ ಅಧಿಕಾರಿಗಳಿಂದ ತೊಂದರೆ ಆಗಬಾರದು, ಸರ್ಕಾರದಿಂದ ಕೂಡ ತೊಂದರೆ ಆಗಬಾರದು ಅಂತ ಹೇಳಿ ರೈಟ್ ಟು ಸರ್ವಿಸಸ್ ಆಕ್ಟ್ ಅಂತ ಹೇಳುವಂತ ಒಂದು ಕಾನೂನನ್ನು ತಂದೆವು. ನಿಮ್ಮ ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಮನೆಯ ಲೈಸೆನ್ಸ್, ಬಾಕಿ ಎಲ್ಲವೂ ಕೂಡ ನಿಗದಿತ ಸಮಯದೊಳಗೆ ನಿಮಗೆ ಸಿಕ್ಕುವಂತ ಒಂದು ಕಾನೂನು ತಂದು ಆ ಲಂಚ ಭ್ರಷ್ಟಾಚಾರಕ್ಕೆ ಇಲಾಖೆಯಲ್ಲಿ ಕಡಿವಾಣ ಹಾಕುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದೆವು. ಇವತ್ತು ಸಕಾಲ ಕಾಂಗ್ರೆಸ್ನ ಆಡಳಿತದಲ್ಲಿ ಸತ್ತೇ ಹೋಗಿದೆ. ಸಕಾಲ ಅಂತ ಹೇಳುವಂತ ಕಾನೂನೇ ಲಭ್ಯ ಇಲ್ಲ. ಎಲ್ಲದಕ್ಕೂ ಲಂಚ ಲಂಚ ಲಂಚ. ಭಾರತೀಯ ಜನತಾ ಪಾರ್ಟಿಯ ಮೇಲೆ 40% ಆರೋಪ ಹೊರಿಸಿ ಅಪಪ್ರಚಾರ ಮಾಡಿ ಅಧಿಕಾರವನ್ನ ಕಿತ್ತುಕೊಂಡಂತ ವ್ಯಕ್ತಿಗಳು ಅದೇ 40% ಅನ್ನ 80% ಮಾಡಿರುವಂತದ್ದನ್ನು ನಾವಿವತ್ತು ಕಂಡಿದ್ದೇವೆ. ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಮಂಡ್ಯದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಎಷ್ಟು ಆಸ್ಪತ್ರೆಗಳಲ್ಲಿ ಯಾವುದೇ ಬಾಣಂತಿಯ ಹೆರಿಗೆ ಹಾಕಬೇಕು ಅಂತ ಹೇಳಿದ್ರೆ ಲಂಚ ಕೊಡದೆ ಹೆರಿಗೆ ಆಗುತ್ತಾ? ಯಾವ್ದಾದ್ರು ಇಲಾಖೆಗಳಲ್ಲಿ, ಯಾವುದೇ ಇಲಾಖೆ ತಗೊಳ್ಳಿ, ಅದು ಪೊಲೀಸ್ ಇಲಾಖೆಯಿಂದ ಹಿಡಿದು ರೆವೆನ್ಯೂ ಇಲಾಖೆಯಿಂದ ಹಿಡಿದು ಯಾವ್ದಾದ್ರು ಒಬ್ಬ ಅರ್ಜಿ ಕೊಡ್ಲಿಕ್ಕೆ ಹೋದ್ರೆ ಆ ಅರ್ಜಿಯ ಕೆಳಗೆ ಒಂದು ಹಳದಿ ಹಸಿರು ನೋಟ್ ಇಲ್ಲದಿದ್ರೆ ನಿಮ್ಮ ಅರ್ಜಿ ಸ್ವೀಕಾರ ಮಾಡ್ತಾರ? ಇವತ್ತು ಪ್ರಾಮಾಣಿಕವಾಗಿ ಹೇಳಿ ನೀವು. ಈ ರೀತಿಯ ಒಂದು ಭ್ರಷ್ಟಾಚಾರ ಕಾರಣ ಏನು? ಇದೆಲ್ಲವೂ ಕೇವಲ ಇಲ್ಲಿ ತೆಕೊಳ್ಳುವವರ ಜೇಬಿಗೆ ಹೋಗುವುದಿಲ್ಲ. ಇದೆಲ್ಲವೂ ಹೋಗುವಂತದ್ದು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತ ಮತ್ತು ಈ ಅಧಿಕಾರಿಗಳ ಮೇಲೆ ಸವಾರಿ ಮಾಡುವಂತ ನಮ್ಮ ರಾಜ್ಯ ಮಟ್ಟದ ಮಂತ್ರಿಗಳು, ಶಾಸಕರು, ಬಾಕಿಯವರಿಗೆ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ನನಗೆ ಅನಿಸ್ತಾ ಇರುವಂತದ್ದು, ಸಾಮಾನ್ಯ ರೈತನ ಬದುಕು ಎಷ್ಟು ಕಷ್ಟ ಇದೆ ಅಂತ ಹೇಳುವಂತ ನಾವು ನೋಡಿದ್ದೇವೆ. ಆದ್ರೆ ಆ ರೈತನನ್ನು ಕೂಡ ಹಿಂಡಿ ಹಿಪ್ಪೆ ಮಾಡುವಂತ ಪ್ರಯತ್ನ ಈ ಸರ್ಕಾರದಲ್ಲಿ ನಡೆಯುವ ಇರುವಂತದ್ದು. ಇವತ್ತು ಹಗರಣಗಳ, ಇಷ್ಟು ದೊಡ್ಡ ಹಗರಣಗಳಿರುವಂತಹ ರಾಜ್ಯ ಯಾವುದೂ ಇಲ್ಲ. ಒಂದು ಕಾಲದಲ್ಲಿ ನಾವು ಬಿಹಾರ ಮತ್ತೊಂದು ರಾಜ್ಯಗಳನ್ನು ಹೇಳ್ತಾ ಇದ್ದೆವು. ಆ ರಾಜ್ಯ ಅಂತ ಹೇಳಿದ್ರೆ ಅದು ಗೂಂಡಾ ರಾಜ್ಯ, ಆ ರಾಜ್ಯ ಅಂತ ಹೇಳಿದ್ರೆ ಭ್ರಷ್ಟ ಆಡಳಿತ ಕೊಡುವಂತ ರಾಜ್ಯ, ಆ ರಾಜ್ಯ ಎಲ್ಲವನ್ನ ಲೂಟಿ ಮಾಡುವಂತ ರಾಜಕಾರಣಿಗಳ ರಾಜ್ಯ ಅಂತ ಹೇಳ್ತಾ ಇದ್ದೆವು. ಆದ್ರೆ ಪ್ರಾಯಶಃ ನಾವು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ನ ಅಭಿನಂದಿಸಲೇಬೇಕು. ಆ ಬಿಹಾರದಂತ ರಾಜ್ಯದಿಂದ ಅದನ್ನೆಲ್ಲವನ್ನ, ಆ ಪ್ರಶಸ್ತಿಗಳನ್ನ ಕಿತ್ತು ತಮ್ಮ ಮಡಿಲಿಗೆ ಏರಿಸಿಕೊಂಡಂತ ಕೀರ್ತಿ ಅದು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ಗೆ ಬಂದಿದೆ ಅಂತ ಹೇಳುವಂತದನ್ನು ನಾವು ಕಂಡಿದ್ದೇವೆ. ಸಾಧ್ಯವೇ ಇಲ್ಲ. ನೀವು ನಮ್ಮ ಪಕ್ಕದ ರಾಜ್ಯದಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಬಂದಂತ ಕೆಲಸ ಮಾಡುವಂತ ಸಾವಿರಾರು ಜನ ಇಲ್ಲಿದ್ದಾರೆ. ಇಷ್ಟ ತನಕ ಬೆಂಗಳೂರಿಗೆ ಬಂದ್ರೆ ನಮ್ಮ ಜೀವನ ನಿರ್ವಹಣೆಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಿಕೊಳ್ಬಹುದು ಅಂತ ತಿಳ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಆ ನೆರೆ ರಾಜ್ಯದಿಂದ ಅಂತ ಬಂದಂತ ಎಲ್ಲರೂ ಕೂಡ ಇವತ್ತು ದುಡಿದ ಕೈಗಳಿಗೆ ಬೇಕಾದಷ್ಟು ತಿನ್ಲಿಕ್ಕೆ ಬೇಕಾದಂತ ಆಹಾರವನ್ನು ಪಡ್ಕೊಳ್ಳಿಕ್ಕೆ ಅಸಾಧ್ಯವಾಗಿ ತಮ್ಮ ತಮ್ಮ ರಾಜ್ಯಗಳಿಗೆ ಮರಳುವಂತ ದಯನೀಯ ಪರಿಸ್ಥಿತಿ ನಿರ್ಮಾಣ ಅದನ್ನು ನೀವು ನೋಡಿದ್ದೀರಿ. ನಾನು ಹೇಳುವಂತದ್ದಿಷ್ಟೇ, ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡ್ತು, ಹೌದು ನಾವಿವತ್ತು ಅಧಿಕಾರದಲ್ಲಿಲ್ಲ, ಯಾವುದೋ ಅವರ ಪೊಳ್ಳು ಬರಹಗಳ ಆಧಾರದಲ್ಲಿ 5 ಗ್ಯಾರಂಟಿಗಳನ್ನು ನಂಬಿಕೊಂಡು ಇವತ್ತು ಅವರಿಗೆ ನಾವು ಆಶೀರ್ವಾದ ಮಾಡುವುದರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂತು. ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತು. ಆದ್ರೆ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿತು, ಅಧಿಕಾರದಲ್ಲಿರುವವರಿಗೆ ಎಷ್ಟು ಆ ಒಂದು ಸರ್ಕಾರ ನಡೆಸುವಂತ ಅಧಿಕಾರ ಇದೆಯೋ ವಿರೋಧ ಪಕ್ಷಕ್ಕೆ ಕೂಡ ಅವರನ್ನ ಸರಿದಾರಿಗೆ ತಗೊಂಡೋಗೋಲ್ಕೆ ಅಷ್ಟೇ ನಮಗೆ ಜವಾಬ್ದಾರಿ ಇದೆ ಅಂತ ಹೇಳುವಂತ ನೈಜ ಜವಾಬ್ದಾರಿಯನ್ನು ಹೊತ್ತುಕೊಂಡು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡಿದ್ರು.
ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಅಧ್ಯಕ್ಷರು ಕೂಡ ಶಾಸಕರು ಡಾಕ್ಟರ್ ಅಶ್ವಥ್ ನಾರಾಯಣ, ನಮ್ಮೆಲ್ಲ ಇಲ್ಲಿಯ ಹಿರಿಯ ನೇತಾರರಿದ್ದಾರೆ. MLC ರವಿಕುಮಾರ್, CT ರವಿ ಅವರಿದ್ದಾರೆ. ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೆ ನಮ್ಮ ಶಾಸಕರುಗಳನ್ನೇ ಅಮಾನತು ಮಾಡ್ತಾರೆ, ಸದನವನ್ನ ಅನಿರ್ದಿಷ್ಟಾವಧಿಗೆ ಮುಂದುವರಿಸ್ತಾರೆ. ಇದಾ ಪ್ರಜಾತಂತ್ರ ವ್ಯವಸ್ಥೆ? ಪ್ರಜಾತಂತ್ರ ವ್ಯವಸ್ಥೆ ಅಂತ ಹೇಳಿದ್ರೆ ಸದನದ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಆದ್ರೆ ಕಾಂಗ್ರೆಸ್ ಆ ಧೈರ್ಯವೇ ಇಲ್ಲ, ವಿಧಾನಸಭೆಯ ಒಳಗೆ ಬರ್ಲಿಕ್ಕೆ ಧೈರ್ಯ ಇಲ್ಲ. ಯಾವಾಗ ನಮ್ದೆಲ್ಲವೂ ಕೂಡ ಬಟ್ಟ ಬಯಲಾಗ್ತದೋ, ರಾಜ್ಯದ ಜನ ಯಾವಾಗ ನಮ್ಮ ಮೇಲೆ ಮುಗಿಬೀಳ್ತಾರ ಅಂತ ಹೇಳುವಂತದ್ದು ಇವತ್ತು ಅವರ ಮನಸ್ಸಿಗೆ ಬಂದದ್ದನ್ನು ಕಂಡಿದ್ದೀರಿ. ಅದಕ್ಕಾಗಿ ಸದನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿಚಾರ ಆಧಾರಿತವಾದಂತಹ ಚರ್ಚೆಗಳನ್ನು ನಡೆಸಲಿಕ್ಕೆ ಅವರ ಅವಕಾಶ ಕೊಡಲಿಲ್ಲ. ಯಾವುದೇ ವಿಚಾರಕ್ಕೆ ಸರಿಯಾದ ತೀರ್ಮಾನಗಳನ್ನು ಕೂಡ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಎಂತ ಪ್ರಜಾತಂತ್ರ ಕರ್ನಾಟಕ ರಾಜ್ಯದಲ್ಲಿ! ಗೂಂಡಾ ರಾಜಕಾರಣ, ಕಾನೂನು ಸುವ್ಯವಸ್ಥೆ, ಹಾಡು ಹಗಲೇ ಬ್ಯಾಂಕ್ ರಾಬರಿಗಳು, ಕೋಟಿ ಕೋಟಿ ಹಣ ಬಂಗಾರ ತಕೊಂಡು ಹೋಗುವಂತದ್ದು. ಮೊನ್ನೆ ರಾತ್ರಿ ಯಾವುದೋ ರಾತ್ರಿ 2 ಹೆಣ್ಣು ಮಕ್ಕಳು ನಡ್ಕೊಂಡು ಹೋಗುವಾಗ ಅವರನ್ನು ಯಾರೋ ಒಬ್ಬ ರೋಡ್ ರೋಮಿಯೋ ಬಂದು ತಬ್ಬಿಕೊಂಡ. ಆ CC ಕ್ಯಾಮೆರಾದಲ್ಲಿ ಅದನ್ನೆಲ್ಲ ನೋಡಿದಂತ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ರೆ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ, ಇದೆಲ್ಲ ಮಾಮೂಲ್ರಿ, ಇದೆಲ್ಲ ಮಾಮೂಲು, ಬೆಂಗಳೂರಿನಂತ ದೊಡ್ಡ ನಗರದಲ್ಲಿ ಮಾಮೂಲು. ನಿಮ್ಮ ಮನೆಯ ಒಂದು ಹೆಣ್ಣು ಮಗು ಇವತ್ತು ಮಾರ್ಗ ಬೀದಿಯಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ. ನಿಮ್ಮ ದನ 5 ಲೀಟರ್ 7 ಲೀಟರ್ ಹಾಲು ಕೊಡುವಂತ ದನ ಮರು ದಿವಸ ಬೆಳಿಗ್ಗೆ ಅದರ ಕೆಚ್ಚಲು ಉಂಟ ಇಲ್ವಾ ಅಂತ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಚ್ಚಲು ಕೊಯ್ಯುವಂತ ಅಧಮರಿಗೆ ರಾಜ್ಯದಲ್ಲಿರುವಂತಹ ಆಡಳಿತ ಬೆಂಬಲ ಕೊಡುವಂತ ರಾಜನೀತಿಯನ್ನು ನೀವು ಕಂಡಿದ್ದೀರಿ. ನೀವು ಇವತ್ತು ಸಾಮಾನ್ಯ ಜನ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಸರ್ಕಾರದ ಎಲ್ಲವನ್ನ ಹೊರಗೆ ಹಾಕ್ತಾನೆ, ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಮತ್ತೊಂದರಲ್ಲಿ ಇದ್ದಿರ್ಬೋದು, ಅದನ್ನು ಹೊರಗೆ ಹಾಕ್ತಾನೆ ಅಂತ ಹೇಳಿದ್ರೆ ಅವನಿಗೆ ಪೊಲೀಸರ ಕೈಯಿಂದ ತಂಟೆ ತಕರಾರುಗಳನ್ನು ಮಾಡಿಸಿ ಅವನಿಗೆ ಒಂದು ರೀತಿ ಜೀವ ಬೆದರಿಕೆ ಹಾಕಿಸಿ ಅವನನ್ನ ಆತ್ಮಹತ್ಯೆಗೆ ಪ್ರಚೋದಿಸುವಂತ ಕೆಲಸ ಈ ರಾಜ್ಯದಲ್ಲಿ ನಡೀತದಲ್ಲ. ಇದು ರಾಜಕಾರಣನಾ? ಇದು ರಾಜಕಾರಣನಾ? ಬೆಳಗಾವಿಯಿಂದ ಹಿಡಿದು ಗುಲ್ಬರ್ಗದಿಂದ ಹಿಡಿದು ಕೊಡಗಿನವರೆಗೆ ಎಷ್ಟು ಜನ ಪ್ರಾಮಾಣಿಕ ಜನ, ನೈಜ ಸಮಾಜದ ಬಗ್ಗೆ ಕಾಳಜಿ ಉಳ್ಳವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ರೆ ಅವರನ್ನ ನೇಣು ಹಾಕಿಸ್ಲಿಕ್ಕೆ ಪ್ರಚೋದನೆ ಕೊಡುವಂತ ರಾಜನೀತಿ ನಡೀತಾ ಇರುವಂತದ್ದು. ಇದರ ವಿರುದ್ಧ ನಾವು ಸುಮ್ಮನೆ ಕೂತ್ಕೊಳ್ಬಹುದಾ? ಕೂತ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ರಾಜಕೀಯ ಪಾರ್ಟಿ ಇರಲಿ, ನಿಜವಾಗಿ ರಾಜ್ಯದ ಜನರ ಹಿತಾಸಕ್ತಿ ಮಾಡುವಂತ ರಾಜಕಾರಣ ಮಾಡುವುದಿದ್ರೆ ಅವರು ಬೀದಿಗೆ ಇಳಿಲೇಬೇಕು. ನಮಗೆ ವಿಧಾನಸಭೆಯ ಒಳಗೆ ಈ ಅವಕಾಶವನ್ನ ಕುಂಠಿತಗೊಳಿಸಿದ್ದಕ್ಕಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ನಿಮ್ಮ ಅಭೂತಪೂರ್ವವಂತ ಬೆಂಬಲ ನಿಜವಾಗಿ ನಿಮಗೆ ತಲೆ ತಗ್ಗಿಸಿ ನಮ್ಮ ಪಕ್ಷದ ನಮ್ಮೆಲ್ಲ ನಾಯಕರು ಕಾರ್ಯಕರ್ತರು ನಾವು ವಂದಿಸ್ತೀವಿ. ನಿಲ್ಲಿಸಲ್ಲ ಇದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಡೋಗುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ರಾಜ್ಯದ 31 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತೇವೆ. ರಾಜ್ಯದ ಜನರಿಗೆ ಎಲ್ಲ ವಿಚಾರಗಳನ್ನ ತಿಳಿಸ್ತೇವೆ. ಒಳಗೆ ಹೊರಗೆ ಇರುವಂತದ್ದು ಎಲ್ಲವೂ ಬಯಲಿಗೆ ಬರಬೇಕು. ಒಂದು ಕರ್ನಾಟಕ ರಾಜ್ಯದ ಇವತ್ತಿನ ಆಡಳಿತದ ವಿರುದ್ಧ ನಾವೊಂದು ಸಮರ ಸಾರುವಂತ ಕೆಲಸಕಾರ ಆಗಬೇಕು. ಜನಪರವಾದಂತ ರಾಜನೀತಿ, ಅದಕ್ಕೆ ಎಲ್ಲ ರೀತಿಯ ಆಶೀರ್ವಾದ ಬೇಕು ಅಂತ ಮಾತ್ರ ಕೇಳಲಿಕ್ಕೆ ಬಂದಿದ್ದೇವೆ. ಬನ್ನಿ, ಮಂಡ್ಯದ ಜನ ನಿಮ್ಮನ್ನು ನಾವು ಯಾವತ್ತೂ ಬಿಟ್ಟು ಹಾಕಿಲ್ಲ. ನಿಮ್ಮ 2 ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ಕೆಲಸ ಮಾಡದಿದ್ದಾಗ, ಸನ್ಮಾನ್ಯ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಆ ಕಾರ್ಖಾನೆಗಳನ್ನ ನಾವು ಮತ್ತೆ ಅದನ್ನು ಚಾಲು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಹಣ ಕೊಟ್ಟಿರೋದನ್ನು ಕಂಡಿದ್ದೀರಿ. VC ನಾಲೆ ಆಧುನೀಕರಣ ಯಾರ ಕಾಲಘಟ್ಟದಲ್ಲಿ ಮಾಡಲಿಲ್ಲ? ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಇದ್ದಾಗ ಮಾಡಿರುವಂತದ್ದು. ನಮ್ಮ KRS ಅದರ ಕ್ರಸ್ಟ್ ಗೇಟ್ಗಳ ರಿಪೇರಿಗಳನ್ನ ಯಾವ ರಾಜಕಾರಣಿಗಳು ಮಾಡಲಿಲ್ಲ. 6 ಜನ MLAಗಳನ್ನ ಪಡ್ಕೊಂಡೋದಂತ ಕಾಂಗ್ರೆಸ್ ಅದು ನಿಮ್ಮ ಸುದ್ದಿಗೆ ಬರುವಂತ ಕೆಲಸ ಮಾಡಲಿಲ್ಲ. ಧೈರ್ಯದಿಂದ ಹೇಳ್ತಾನೆ, ಭಾರತೀಯ ಜನತಾ ಪಾರ್ಟಿ ಮಂಡ್ಯದ ಜನರ ಜೊತೆ ಯಾವಾಗ ಅವಕಾಶ ಸಿಕ್ಕಿದೆ ಆವಾಗ ಎಲ್ಲ ನಿಮ್ಮ ಪರವಾಗಿ ಹೋರಾಟ ಮಾಡಿದ್ದೇವೆ. ಬನ್ನಿ, ಮುಂದೆ ಹೋಗೋಣ. ಈ ಭ್ರಷ್ಟ ಈ ರಾಜಕಾರಣಕ್ಕೆ ಇತಿಶ್ರೀ ಹಾಕೋಣ ಅಂತ ಹೇಳುವಂತದ್ದನ್ನ ಮಾತ್ರ ಹೇಳಿ ತಮಗೆಲ್ಲ ತಲೆ ತಗ್ಗಿಸಿ ನನ್ನ ಮಾತು ನಿಲ್ಸನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಸದಾನಂದ ಗೌಡರಿಗೆ ವಂದನೆಗಳು. ಈಗ
ನಮ್ಮ ಮಾಜಿ ಸಂಸತ್ ಸದಸ್ಯೆ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಸುಮಲತಾ ಅವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾರೆ. ಭಾರತ್ ಮಾತಾ ಕಿ. ಸುಮಾರು 38,800 ಕೋಟಿ SC STಗಳ ಹಣ ಕೊಳ್ಳೆ ಹೊಡೆದ ಸರ್ಕಾರಕ್ಕೆ ಎಷ್ಟು ಕೋಟಿ? 38,800 ಕೋಟಿ SC STಗಳ ಹಣ ಕೊಳ್ಳೆ ಹೊಡೆದ ಸರ್ಕಾರಕ್ಕೆ, ರೈತರನ್ನ ಸಂಪೂರ್ಣ ಕಡೆಗಣಿಸಿದಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಮ್ಮ ಶ್ರೀಮತಿ ಸುಮಲತಾರವರು ವೇದಿಕೆ ಮೇಲಿರುವಂತ ಎಲ್ಲ ಭಾರತೀಯ ಜನತಾ ಪಕ್ಷದ ಗಣ್ಯರಿಗೆ, ನನ್ನ ಅತ್ಯಂತ ಪ್ರೀತಿಯ ಮಂಡ್ಯ ಮಹಾಜನತೆಗೂ ನನ್ನ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. 2 ವರ್ಷಗಳು ಆಯ್ತು. ಕೆಲವೊಂದು ಮಾತುಗಳನ್ನ ತುಂಬಾ ಚೆನ್ನಾಗಿ ನಾವೆಲ್ಲ ಕೇಳಿಸ್ಕೊಂಡ್ವಿ. ಉಚಿತ ಉಚಿತ ಉಚಿತ. ನಮಗೆ ವೋಟ್ ಹಾಕಿದ್ರೆ ನಿಮ್ಮ ಬಾಳು ಖಂಡಿತ ಖಚಿತ ಚೆನ್ನಾಗಿರುತ್ತೆ. ಎಲ್ಲಾ ಭಾಗ್ಯಗಳು, ಅದೇನೋ ಭಾಗ್ಯ, ಗೃಹಲಕ್ಷ್ಮಿ ಭಾಗ್ಯ, ಇನ್ನೊಂದು ಭಾಗ್ಯ, ಆ ಭಾಗ್ಯಗಳನ್ನ ಈಗೆಲ್ಲ ನಾವು ಮರೆತೇ ಬಿಡುವಂತ ಒಂದು ಪರಿಸ್ಥಿತಿಗೆ ತಂದು, ಇದು ಎಂತ ದೌರ್ಭಾಗ್ಯ ಅಂತ ಬಾಯ್ ಬಡ್ಕೊಳ್ಳುವಂತ ಒಂದು ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ. ಇವಾಗ್ಲಾದ್ರೂ ಆ ಮಾತು, ಆ ಉಚಿತ ಅನ್ನೋ ಮಾತಿನ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡಿದೀವಿ ಅಂತ ಅನ್ಕೊಂಡಿದೀನಿ. ಬಿಡಿಸಿ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಪ್ರತಿದಿನ ಪ್ರತಿ ಕ್ಷಣ ನಾವೆಲ್ಲರೂ ಇದನ್ನ ಎದುರಿಸ್ತಾ ಇದ್ದೀವಿ. ಇದರ ಒಂದು ಉಚಿತ ಅನ್ನೋ ಒಂದು ವಾಗ್ದಾನವನ್ನ ನಿಭಾಯಿಸೋಕಾಗದೆ ಪ್ರತಿ ಒಂದರ ಮೇಲೂ, ಅಂದ್ರೆ ಅಗತ್ಯ ವಸ್ತುಗಳ ಮೇಲೆ ಪ್ರತಿದಿನ ಒಂದು ಹೊಸ ರೀತಿಯ ಒಂದು ತೆರಿಗೆ ಹೆಚ್ಚಳ ಮಾಡೋದು, ಬೆಲೆ ಏರಿಕೆ ಮಾಡೋದು. ಅಂದ್ರೆ ಒಂದು ಬಡವರು, ಮಧ್ಯಮ ವರ್ಗದವರು, ಅದಕ್ಕಿಂತ ಮೇಲಿನ ವರ್ಗದವರು ಈಗ ಹೇಗ್ ಜೀವನ ಮಾಡೋದು ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿಲಿ ಇದ್ದಾರೆ. ನಾವೆಲ್ಲರೂ ಫೇಸ್ ಮಾಡ್ತಾ ಇದ್ದೀವಿ. ಪ್ರತಿ ದಿನ ಎದುರಿ ಇದೊಂದು ಟ್ಯಾಕ್ಸ್, ಅದೊಂದು ಟ್ಯಾಕ್ಸ್. ಒಂದು ವಿಷಯ ನಿಮ್ಗೆ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ, ಆದ್ರೂ ಒಂದು ವಿಷಯ ಹೇಳ್ತೀನಿ. ಯಾಕಂದ್ರೆ ವರಿಷ್ಠರು ಎಲ್ಲರೂ ತುಂಬಾ ವಿಸ್ತಾರವಾಗಿ, ಸುದೀರ್ಘವಾಗಿ ನಿಮ್ಗೆ ಎಲ್ಲವನ್ನೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ ಆಗ್ಲೇ. ನಾನು ಅದಕ್ಕಿಂತ ಹೆಚ್ಚಾಗಿ ಮಾತನಾಡೋದು ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸುತ್ತೆ. ಆದ್ರೂ ಕೆಲವೊಮ್ಮೆ ಬೆಲೆ ಏರಿಕೆ ಅನ್ನೋದು ಅನಿವಾರ್ಯ ಆಗತ್ತೆ. ಅದು ಯಾವ ಸಂದರ್ಭದಲ್ಲಿ? ನೀವು ಪ್ರಪಂಚದಲ್ಲಿ ಒಂದು ಈ ಆಯಿಲ್ ಅಂಡ್ ಗ್ಯಾಸ್, ಪೆಟ್ರೋಲ್, ಅದು ಪ್ರಪಂಚ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು. ಆ ಟೈಮಲ್ಲಿ ಯಾವ ದೇಶಗೂ ಅದಕ್ಕೆ ಅನಿವಾರ್ಯವಾಗಿ ಎಲ್ಲಾ ದೇಶದಲ್ಲೂ ಪೆಟ್ರೋಲು, ಡೀಸೆಲ್ ಪ್ರೈಸ್ ಅನ್ನೋದನ್ನ ಏರಿಸಬೇಕಾಗಿ ಬರುತ್ತೆ. ಈಗ ನೀವು ನೋಡ್ತೀರಾ ಚಿನ್ನದ ಬೆಲೆ ಪ್ರತಿಯೊಂದು ಕಡೆನೂ ಈಗ ಎಷ್ಟು ಹೆಚ್ಚಳ ಆಗಿದೆ. ಅದಕ್ಕೆ ಕಾರಣ ನಮ್ಮ ದೇಶದ ನ್ಯಾಯ ಅಥವಾ ನೀತಿ, ಲಾಸ್, ಅದರ ರೂಲ್ಸ್ ಅಲ್ಲ. ಅದು ಪ್ರಪಂಚ ವ್ಯಾಪ್ತಿ ಆಗೋದು. ಒಂದು ಸ್ಟಾಕ್ ಮಾರ್ಕೆಟ್ ಕುಸಿದಿದೆ ಅಂದ್ರೆ ಅದು ಪ್ರಪಂಚ ವ್ಯಾಪ್ತಿ ಆಗೋದು. ಆದರೆ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ಆ ರೀತಿ ಅಲ್ಲ. ಇಲ್ಲಿ ಏನ್ ನಡೀತಾ ಇದೆ? ನಾವು 2,000 ಕೊಡ್ತೀವಿ ಅಂತ ಒಂದು ವಾಗ್ದಾನ ಮಾಡಿಬಿಟ್ಟು 20,000 ನಿಮ್ಮ ಜೇಬಿಂದ ಕಿತ್ಕೊಳ್ಳುವಂತ ಮಾತು ನಡೀತಾ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದರಿಂದ ನಾವು ಎಲ್ಲಿ ತಪ್ಪು ಮಾಡಿದ್ವಿ, ಯಾವ ದೊಡ್ಡ ರೀತಿಯ ತಪ್ಪು ಮಾಡಿದ್ವಿ ಅನ್ನೋದನ್ನ ನಾವು ಮರಿಲೇಬಾರದು. ಯಾಕಂದ್ರೆ ಇದು ನಮ್ಮ ಜೀವನ ಇವತ್ತಿಗಲ್ಲ, ಮುಂದಿನ ಮಕ್ಕಳ ಭವಿಷ್ಯಕ್ಕೂ ಇದು ಪರಿಣಾಮ ಬೀಳುವಂತ ವಿಷಯವಾಗಿದೆ. ತುಂಬಾ ಗಂಭೀರವಾದಂತ ವಿಷಯವಾಗಿದೆ. ಇದು ನನ್ನ ಪ್ರಕಾರ ಒಂದು ರಾಜಕೀಯ ಹೋರಾಟ ಅಲ್ಲ, ಇದು ಜನಸಾಮಾನ್ಯರ ಹೋರಾಟ. ನಿಮ್ಮ ಪರ ಇವತ್ತಿನ ದಿನ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಯಕನು ನಿಂತುಕೊಂಡು ನಾವು ಜನರ ಪರ ಇದ್ದೀವಿ. ಈ ಒಂದು ಹೋರಾಟದಲ್ಲಿ ನೀವು, ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ.
ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಕಷ್ಟಗಳಿಗೆ ನಾವು ದನಿ ಆಗ್ತೀವಿ ಅನ್ನುವಂತ ಒಂದು ವಿಚಾರವನ್ನ ತಗೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ನಾವು. ಇದು ಒಂದು ತೆರಿಗೆಯನ್ನ ಈ ಸರ್ಕಾರ ಒಂದು ಕಡೆ ಹೆಚ್ಚಳ ಮಾಡ್ತಾ ಇದೆ, ಬೆಲೆ ಏರ್ತಾನೆ ಇದೆ. ಒಂದು 2 ಹೊತ್ತು ಊಟಕ್ಕೇನೆ ಪರದಾಡೋ ಒಂದು ಪರಿಸ್ಥಿತಿಯಲ್ಲಿ ಬಡವರು, ಒಂದು ರೀತಿ ಮಧ್ಯಮ ವರ್ಗದವರು ಬಂದಿದ್ದಾರೆ. ಎಲ್ಲೋಗಿ ನಿಲ್ಲುತ್ತೆ ಇದು? ಎಲ್ಲೆಲ್ಲಿಗೆ ಟ್ಯಾಕ್ಸ್ ಹಾಕ್ತೀರಾ ನೀವು? ಹಾಲು, ಪೆಟ್ರೋಲು, ಡೀಸೆಲ್ 5 ರೂಪಾಯಿ ಜಾಸ್ತಿ ಆಗಿದೆ. ಇನ್ನೊಂದ್ ಕಡೆ ನೀರಿನ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಕರೆಂಟ್ ಉಚಿತ ಅಂತಾರೆ, ಇನ್ನೊಂದ್ ಕಡೆ ಏರ್ಸ್ಬಿಟ್ಟಿದ್ದಾರೆ. ಅದೇ ರೀತಿ ನಿನ್ನೆ ಮೊನ್ನೆ ಎಲ್ಲೋ ಸ್ಟೇಟ್ಮೆಂಟ್ ನೋಡಿದೆ, ಕಾರ್ ಪಾರ್ಕಿಂಗ್ ಅಂದ್ರೆ ನಗರಗಳಲ್ಲಿ ಇರಬಹುದು, ಅದು ಕಾರು ನಿಮ್ಮ ಮನೆ ಮುಂದೆ ನೀವು ಕಾರ್ ಪಾರ್ಕ್ ಮಾಡೋಕ್ಕೂ ಇವಾಗ ಟ್ಯಾಕ್ಸ್ ಹಾಕ್ತೀವಿ ಅನ್ನುವಂತ ಒಂದು ಸಿಹಿ ಸುದ್ದಿಯನ್ನ ಅವರು ಅನೌನ್ಸ್ ಮಾಡ್ತಾರೆ. ನಾಳೆ ದಿನ ಗಾರ್ಬೇಜ್ ಟ್ಯಾಕ್ಸ್, ಕಸಕ್ಕೂ ಟ್ಯಾಕ್ಸ್. ನಾಳೆ ದಿನ ಈ ಪಾರ್ಕ್ ಅಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೂ ಟ್ಯಾಕ್ಸ್ ಹಾಕಿದ್ರು ನೀವೇನು ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಯಾಕಂದ್ರೆ ಸರ್ಕಾರದ ಹತ್ರ ದುಡ್ಡಿಲ್ಲ. ಉಚಿತ ಅನ್ನೋದು ಬರೀ ಸುಳ್ಳು. ನಿಮ್ಮನ್ನ ಏಮಾರಿಸಿ ಮತ ಯಾಚಿಸಿ ಅವರ ಅಧಿಕಾರವನ್ನ ಮೋಸದ ರೀತಿಯಲ್ಲಿ ಪಡ್ಕೊಳ್ಳುವಂತ ವಿಷಯಕ್ಕೆ ಮಾತ್ರ ಆಗಿದೆ ಹೊರತು ಜನಕ್ಕೆ ಒಳ್ಳೇದು ಮಾಡೋ ಒಂದು ಉದ್ದೇಶ ಎಲ್ಲೆಲ್ಲೂ ಯಾರ್ಯಾರಿಗೂ ಇರ್ಲಿಲ್ಲ. ಯಾಕಂದ್ರೆ ಇದು ಸಾಧ್ಯವಾಗೋದಿಲ್ಲ ಅನ್ನುವಂತ ವಿಷಯ 2 ವರ್ಷಗಳ ಹಿಂದೆ ಅವ್ರಿಗೂ ಗೊತ್ತಿತ್ತು. ಇದು ಇವತ್ತು ಜನಸಾಮಾನ್ಯರಿಗೆ ಅರಿವಾಗ್ತಾ ಇದೆ. ಈ ಒಂದು ತಿಳುವಳಿಕೆಯನ್ನ ನೀವು ಯಾವ ರೀತಿ ಒಂದು ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡು ಈ ಒಂದು ನಿರ್ಧಾರಗಳ, ಸರ್ಕಾರದ ನಿರ್ಧಾರಗಳ ವಿರುದ್ಧ ನಾವು ದನಿ ಎತ್ತಬೇಕು, ಹೋರಾಟ ಮಾಡಬೇಕು, ಧಿಕ್ಕಾರ ಹೋಗ್ಬೇಕು. ಈ ಹೋರಾಟವನ್ನ ನಿಲ್ಲಿಸಬಾರದು. ಎಲ್ಲಿವರೆಗೂ ನಿಲ್ಲಿಸಬಾರದು? ಸರ್ಕಾರ ತಮ್ಮ ನಿರ್ಧಾರಗಳನ್ನ ಹಿಂಪಡೆಯೋವರೆಗೂ ನಾವು ಈ ಹೋರಾಟವನ್ನ ಮಾಡ್ತಾನೆ ಇರಬೇಕು ಅನ್ನುವಂತ ಮಾತನ್ನ ನಿಮ್ಮಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಅಶೋಕ್ ಅವರೊಂದು ಮಾತು ಹೇಳಿದ್ರು, ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಒಂದು ವಿಷಯ ನಾನು ಅದಕ್ಕೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಅಂಬರೀಷ್ ಅವರು ಯಾವತ್ತೂ ಒಂದು ಮಾತು ಹೇಳೋರು, ಮಂಡ್ಯದವರು ಮುಗ್ಧರು, ಮೂರ್ಖರಲ್ಲ. ಸಮಯ ಬಂದಾಗ ಅವ್ರಿಗೆ ಪ್ರೀತಿಸೋದು ಗೊತ್ತು, ಅದೇ ರೀತಿ ಬುದ್ಧಿ ಹೇಳಿ ಕಳಿಸ್ತಾ ಇರೋದು ಅವ್ರಿಗೆ ಸರಿಗೆ ಗೊತ್ತಿದೆ. ಆ ಟೈಮು ಬರುತ್ತೆ, ಆ ಒಳ್ಳೆ ನಿರ್ಧಾರ ತಗೊಂಡು ನಮ್ಮಲ್ಲೂ ಬದಲಾವಣೆ ಬರುವಂತ ಪರಿಸ್ಥಿತಿ ತುಂಬಾ ಶೀಘ್ರವೇ ಬರುತ್ತೆ. ಬರಬೇಕು, ಆ ಬದಲಾವಣೆ ಆಗ್ಬೇಕು. ನಮ್ಮ ಹಕ್ಕೇನಿದೆ, ನಮ್ಮ ಜೀವನಕ್ಕಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಇವತ್ತೊಂದು ಸ್ಕೂಲ್ ಫೀಸ್ ಕಟ್ಟೋಕೆ ಒದ್ದಾಡೋ ಒಬ್ಬ ಮನುಷ್ಯನಿಗೆ ನಾಳೆ ದಿನ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ಕೊಡೋ ಒಂದು ಶಕ್ತಿ ಇಲ್ಲದೆ ಇರುವಂತ ಪರಿಸ್ಥಿತಿ ತಂದುಕೊಟ್ಟಂತ ಈ ಪಕ್ಷದ ನಿರ್ಧಾರ, ಇಂಥ ಸರ್ಕಾರ ನಮಗೆ ಬೇಕಾ ಅನ್ನೋ ಒಂದು ಯೋಚನೆ ಮಾಡೋ ಒಂದು ಟೈಮ್ ನಮ್ಗೆ ಈಗ ಬಂದಿದೆ. ಈ ಹೋರಾಟವನ್ನ ನಾವು ನಿರಂತರ ಮಾಡ್ತಾ ಇರಬೇಕು. ನಮ್ಮ ಹಕ್ಕುಗಳು ನಮ್ಗೆ ಬೇಕು, ನ್ಯಾಯ ನಮ್ಗೆ ಒದಗಿಸ್ಕೊಡ್ಬೇಕು ಅಂತ ಕೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮಂಡ್ಯದ ಜನರನ್ನ ಬಹಳ ಚೆನ್ನಾಗಿ ಸಹಭಾಗಿಗಳನ್ನಾಗಿ ಭಾಷಣ ಮಾಡಿರ್ತಕ್ಕಂಥ ಸುಮಲತಾ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ, 50 ವಸ್ತುಗಳು ಬೇರೆ ಟ್ಯಾಕ್ಸ್, ಒಂದಲ್ಲ ಎರಡಲ್ಲ. ಎಷ್ಟು ವಸ್ತು? 50 ವಸ್ತು. ಹಾಲಿನಿಂದ ಹಿಡ್ಕೊಂಡು ರಾತ್ರಿ ದೀಪ ಹಾರಿಸೋವರೆಗೆ 50 ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಹಾಕಿರ್ತಕ್ಕಂಥ ಸರ್ಕಾರಕ್ಕೆ ಸ್ವಲ್ಪ ಜೋರಾಗಿ ಕೈ ಎತ್ತಿ. ಲಾಸ್ಟ್ ಭಾಷಣ ಅಧ್ಯಕ್ಷರಿದೆ. 50 ವಸ್ತುಗಳ ಮೇಲೆ ಟ್ಯಾಕ್ಸಿನ ಬರ ಹಾಕಿರ್ತಕ್ಕಂಥ ಸರ್ಕಾರಕ್ಕೆ ಇನ್ನೂ ಸ್ವಲ್ಪ ಜೋರಾಗಿ. ವಿಧಾನಸೌಧದ ಕೂತ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಹೋಗಬೇಕು ಧ್ವನಿ. 50 ವಸ್ತುಗಳ ಮೇಲೆ ತೆರಿಗೆಯನ್ನು ಹಾಕಿ ಕರ್ನಾಟಕದ ಜನರ ಬೆನ್ನನ್ನು ಭಾಗಿಸಿದ ಸರ್ಕಾರಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ, ಯುವ ನಾಯಕರಾಗಿರ್ತಕ್ಕಂಥ ಶ್ರೀಯುತ ವಿಜೇಂದ್ರ ಅವರು ಮಾತಾಡಬೇಕಂತ ವಿನಂತಿಯನ್ನ ಮಾಡ್ತಾರೆ. ಭಾರತ್ ಮಾತಾ ಕೀ.
ನಾಯಕ, ಹುಟ್ಟು ಹೋರಾಟಗಾರ, ಚಲದಂಕ ಮಲ್ಲ, ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಪುಣ್ಯ ಭೂಮಿಯ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆಯನ್ನ ಇವತ್ತು ಪ್ರಾರಂಭ ಆಗಿದೆ. ನಿನ್ನೆ ಮೈಸೂರಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಜನಾಕ್ರೋಶ ಯಾತ್ರೆ ರಾಜ್ಯದ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಜನಾಕ್ರೋಶ ಯಾತ್ರೆ ಇವತ್ತು ಮಂಡ್ಯಗೆ ಬಂದು ತಲುಪಿದೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರು, ಶಾಸಕ ಮಿತ್ರರು, ಶಾಸಕರು ಎಲ್ಲರೂ ಕೂಡ ಈ ಜನಾಕ್ರೋಶ ಯಾತ್ರೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ನಾರಾಯಣಗೌಡರು, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಇಂದ್ರೇಶ್ ಅವರು, ಮಾಜಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಂಜುಂಡೇಗೌಡರು, ಅದೇ ರೀತಿ ಸಿದ್ದರಾಮಣ್ಣ ಅವರು, ಅಶೋಕ್ ಜಯರಾಮ್ ಅವರು, SP ಸ್ವಾಮಿ ಅವರು, ಸಚ್ಚಿದಾನಂದ ಅವರು, ಅದೇ ರೀತಿ ಬೂಕಳ್ಳಿ ಮಂಜು ಅವರು, ಶ್ರೀನಿವಾಸ್ ಅವರು, ಡಾಕ್ಟರ್ ಸದಾನಂದರವರು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಭಾಗವಹಿಸಿದ್ದಾರೆ. ಬಂಧುಗಳೇ, ನಿಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗಿರ್ಬೋದು, ಏನಪ್ಪ ಚುನಾವಣೆ ಘೋಷಣೆ ಆಗ್ತಾ ಇದೆಯಾ, ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆಯಾ, ಬಿಜೆಪಿಯವರು ರಸ್ತೆ ಇಳಿದ್ಬಿಟ್ಟಿದ್ದಾರೆ, ಹೋರಾಟ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಇವತ್ತು ನಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತನ ನಡೆಸ್ತಾ ಇದ್ದಾರೆ, ಈ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಬೀದಿಗಿಳಿದು ಇವತ್ತು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಹಿಂದೆ ಚುನಾವಣೆ ಸಂದರ್ಭದಲ್ಲಿ ನಮಗೆ ಅಧಿಕಾರ ಕೊಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು, ನಾವು ಜನಪರ ಒಂದು ಆಡಳಿತನ ನೀಡುತ್ತೇವೆ ಅಂತ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಮೊಸಳೆ ಕಣ್ಣೀರನ್ನ ಸುರಿಸಿ ಪಾದಯಾತ್ರೆ ಮಾಡಿ ನಿಮ್ಮ ಓಟನ್ನ ಗಿಟ್ಟಿಸಿಕೊಂಡು ಯಾವ ಮತದಾರರು ಓಟನ್ನ ಕೊಟ್ಟು ಅಧಿಕಾರಕ್ಕೆ ಬಂದಕ್ಕೆ ಕಾರಣ ಆಗಿರ್ತಕ್ಕಂಥ ಮತದಾರರಿಗೆ ಇವತ್ತು ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಮಂತ್ರಿಗಳು ತಾವು ನೋಡ್ತಾ ಇದ್ದೀರಿ. ನಾವು ಅನ್ಕೊಂಡಿದ್ವಿ ರಾಜ್ಯದ ಜನರ ಭರವಸೆಯನ್ನ ಗೆದ್ದು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಾಮರಾಜ್ಯವನ್ನ ನಿರ್ಮಾಣ ಮಾಡ್ತಾರೆ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ, ನಾಡಿನ ರೈತರ ಕಣ್ಣೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರು, ದೀನ ದಲಿತರು, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು, ಹಿಂದುಳಿದ ವರ್ಗಗಳಿಗೆ ಇವತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತೇಳಿ ನಾವು ಭಾವಿಸಿದ್ವಿ. ಆದ್ರೆ ಅದು ಯಾವುದೇ ಕೆಲಸ ಮಾಡಲಿಲ್ಲ. ಯಾವ ಹಿಂದೆ ಹಸೆಳ್ಕೊಂಡು ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾದ ನಂತರ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಮರೆತರು, ರಾಜ್ಯದಲ್ಲಿ ಎಲ್ಲ ಹಿಂದುಳಿದ ಸಮಾಜಗಳನ್ನ ಮರೆತರು ಕಾಂಗ್ರೆಸ್ ಪಕ್ಷದವರು. ಇವತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಜಪ ಮಾಡಿಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮಾಜಗಳನ್ನ ಸಂಪೂರ್ಣವಾಗಿ ಮರೆತಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು. ಆದ್ರೂ ಕೂಡ ಸಿದ್ದರಾಮಯ್ಯನವರು ಇವತ್ತು ಬೆಳಗ್ಗೆ ಒಂದು ಪ್ರಶ್ನೆ ಹಾಕಿದ್ದಾರೆ. ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರು? ಇವತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಇವತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ಕಪಾಳ ಮೋಕ್ಷ ಮಾಡಬೇಕು ಅಂತ ಹೇಳಿ ಒಬ್ಬ ದುರಹಂಕಾರಿ ಮುಖ್ಯಮಂತ್ರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಇವತ್ತು ಜನ ಕೂತು ಮಂಡ್ಯದಲ್ಲಿ ನಿಂತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ,
ಇವತ್ತು ಸರ್ಕಾರ ಬಂದು 20 ತಿಂಗಳಾಗಿದೆ. 50 ಅಗತ್ಯ ವಸ್ತುಗಳ ಬೆಲೆ ಏರಿಕೆನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಬೇಕು. ಇವತ್ತು ಕೇಂದ್ರದಲ್ಲಿ ಮತ್ತೊಮ್ಮೆ 3ನೇ ಬಾರಿಗೆ ಸರ್ಕಾರ ಬಂದು ಇವತ್ತು ಬಡವರಿಗೆ ಅನೇಕ ಯೋಜನೆಗಳನ್ನು ಕೊಟ್ಟು ಇವತ್ತು ಉಜ್ವಲ ಯೋಜನೆ ಹಿಡ್ಕೊಂಡು ಅನೇಕ ಜನಪರ ಯೋಜನೆಯನ್ನು ತಂದಿರತಕ್ಕಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಕೇಂದ್ರ ಸರ್ಕಾರ ಕಪಾಳ ಮೋಕ್ಷ ಕೊಡಬೇಕು. ಇದೊತ್ತು ರಾಜ್ಯ ಜನ ಕೇಳ್ತಾ ಇದ್ದಾರೆ. ಬಂಧುಗಳೇ, ನಾಚಿಕೆ ಆಗ್ಬೇಕಿತ್ತು. 50 ಅಗತ್ಯ ವಸ್ತುಗಳು, ಜನಸಾಮಾನ್ಯರು ಬಳಕೆ ಮಾಡತಕ್ಕಂತ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ ಹೇಳಿತ್ತು ರಾಜ್ಯದ ಜನ ಚರ್ಚೆ ಮಾಡ್ತಾ ಇದ್ದಾರೆ. ರಾಜ್ಯ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ಎಂತ ದರಿದ್ರ ಸರ್ಕಾರ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ರೈತರ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಅನ್ನು ಕೊಟ್ಟು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಆದ್ರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಆ ರೈತ ಇವತ್ತು ತನ್ನ ಪಂಪ್ ಸೆಟ್ಗಳಿಗೆ ವಿದ್ಯುತ್ 7 ತಾಸು ವಿದ್ಯುತ್ ಅನ್ನು ಕೂಡ ಕೊಡಕ್ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ರೈತ ಪಾಪ ರಾತ್ರಿ 12 ಗಂಟೆಗೆ ಹೊಲಕ್ಕೆ ಹೋಗ್ಬೇಕು, ವಿದ್ಯುತ್ ಕಣ್ಣ ಮುಚ್ಚಾಲೆ. ರೈತ ತನ್ನ ಬೆಳೆದು ನಿಂತಿರ್ತಕ್ಕಂಥ ಆ ಬೆಳೆಗೆ ಇವತ್ತು ವಿದ್ಯುತ್ ಇದ್ರೆ ನೀರನ್ನ ಹಾಯಿಸ್ಕೋಬಹುದು. ರಾತ್ರಿ 12 ಗಂಟೆಗೆ, ರಾತ್ರಿ 2 ಗಂಟೆಗೆ ಬಕಪಕ್ಷಿ ತರ ಹೋಗಿ ತನ್ನ ಹೊಲದಲ್ಲಿ ನಿಂತ್ಕೊಂಡು ಕರೆಂಟ್ ಬರುತ್ತೋ ಬರಲ್ವೋ ವಿದ್ಯುತ್ ಸಂಪರ್ಕ ಸಿಕ್ಕರೆ ಅವಾಗ ಪಂಪ್ ಸೆಟ್ ಆನ್ ಮಾಡಿ ನೀರನ್ನ ಹೊಡ್ಕೋಬೇಕು. ಅಂತ ಒಂದು ಪರಿಸ್ಥಿತಿಗೆ ಈ ನಾಡಿನ ರೈತನ ತಂದಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅಂತ ದುಸ್ಥಿತಿಗೆ ರೈತರನ್ನ ತಂದಿಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು. ಎಲ್ಲ ಬೆಲೆ ಏರಿಕೆ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಇವತ್ತು ನನಗೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈ ಉರಿತಾ ಇರ್ತಕ್ಕಂಥದ್ದು, ಮೊನ್ನೆ ವಿಧಾನಸೌಧದಲ್ಲಿ ಒಂದು ಹೊಸ ಬಿಲ್ ಪಾಸ್ ಮಾಡಿದ್ದಾರೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸಲ್ಮಾನರಿಗೆ 4% ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ. 4% ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ನಮ್ಮ ಹಿಂದೂಗಳಲ್ಲಿ ಕಾಂಟ್ರಾಕ್ಟರ್ಗಳು ಇಲ್ವಾಗಾದ್ರೆ ಅವ್ರು ಯಾಕೆ ನೀಡ್ತಾ ಇಲ್ಲ? ಮುಸಲ್ಮಾನರು ಇವತ್ತು ಅಲ್ಲಿರ್ತಕ್ಕಂಥ ಯುವಕರು ಯುವತಿಯರು ಹೊರದೇಶಕ್ಕೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ 20 ಲಕ್ಷ ರೂಪಾಯಿ ಕೊಡ್ತಾ ಇದ್ದಂತ ಸರ್ಕಾರ ಯೋಜನೆ 30 ಲಕ್ಷ ರೂಪಾಯಿ ಏರಿಸಿದ್ದಾರೆ. ಹಿಂದೂ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ದುಡ್ಡಿಲ್ಲ. ಮುಸಲ್ಮಾನರ ಮಕ್ಕಳಿಗೆ ಮಾತ್ರ 20 ಲಕ್ಷ ಇರೋದನ್ನ 30 ಲಕ್ಷ ಏರಿಸಿದ್ದಾರೆ. ಯಾಕೆ? ಸಿದ್ದರಾಮಯ್ಯನವರೇ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ, ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದೀರಲ್ಲ, ಅದಕ್ಕೆ ಹಿಂದೂಗಳು ಯಾರು ಓಟ್ ಕೊಟ್ಟಿಲ್ವಾ ನಿಮಗೆ? ಹಿಂದೂಗಳು ಯಾರು ಓಟ್ ಕೊಟ್ಟಿಲ್ವಾ ನಿಮಗೆ? ಬರೀ ಮುಸಲ್ಮಾನರ ಓಟಿಂದ ಇವತ್ತು ಬಂದಿದ್ದಾರೆ ಅಧಿಕಾರಕ್ಕಾಗದ್ರೆ. ಇದೇ ಪಕ್ಕದ ನಾಗಮಂಗಲದಲ್ಲಿ ಅಟ್ಟಹಾಸದಿಂದ ಮೆರೆದ್ರು, ಹಿಂದೂಗಳ ಅಂಗಡಿಗೆ ನುಗ್ಗಿ ಬೆಂಕಿ ಹಚ್ಚಿದ್ರು, ಅವ್ರಿಗೆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಈ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಕೇವಲ ಮುಸಲ್ಮಾನರು ಜಪ ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಿಂದೆ ಕೇಳ್ತಾ ಇದ್ವಿ ನಾವು, ಕೇಳಿದ್ರೆ ನಾವು ಇತಿಹಾಸದಲ್ಲಿ ಹಿಂದೆ ಮಹಾರಾಜರ ಕಾಲದಲ್ಲಿ ಕನ್ನಂಬಾಡಿಯನ್ನ ಕಟ್ತಕ್ಕಂತ ಸಂದರ್ಭದಲ್ಲಿ ಹಣಕಾಸಿನ ಮುಗ್ಗಟ್ಟು ಉಂಟಾದಾಗ ಮಹಾರಾಣಿಯವರು ಬಾಂಬೆಗೆ ಹೋಗಿ ಒಡವೆಗಳನ್ನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೋದಕ್ಕೆ ಹಣವನ್ನ ತಂದಿದ್ರು ಅಂತ ಕೇಳಿದ್ವಿ ತಾನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಕನ್ನಂಬಾಡಿ ಕಟ್ಟೋದು ಬೇಡ, ಇರ್ತಕ್ಕಂಥ ಕಾಲುವೆಗಳನ್ನ ರಿಪೇರಿ ಮಾಡಕ್ಕೆ ದುಡ್ಡು ಕೊಟ್ಟು ಆ ಕಾಲುವೆ ರಿಪೇರಿ ಆಗ್ಲಿಲ್ಲ. ಕಾಂಗ್ರೆಸ್ ಪುಡಾರಿಗಳು, ಅವರ ಮುಖಂಡರುಗಳು ಮನೆ ಕಟ್ಕೊಂಡ್ರು, ಸ್ವಂತಕ್ಕೆ ಹೆಂಡತಿ ಮಕ್ಕಳಿಗೋಸ್ಕರ ಮನೆ ಕಟ್ಕೊಂಡ್ರು. ಕಾಲುವೆ ರಿಪೇರಿ ಕೆಲಸ ಸರಿಯಾಗಿ ಮಾಡೋದಕ್ಕೆ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರದ ಮಾಡೋದಕ್ಕಾಗ್ಲಿಲ್ಲ. ಇಂಥ ಒಂದು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಬೆಲೆ ಏರಿಕೆ ಒಂದ್ ಕಡೆ ಆದ್ರೆ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದು, ರೈತರ ಸಮಸ್ಯೆಗೆ ಸ್ಪಂದನೆ ಮಾಡದೇ ಇರ್ತಕ್ಕಂಥ ಈ ಸರ್ಕಾರ ನೋಡಿ. ಮೊನ್ನೆ ಕುಶಾಲನಗರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು, ಕಾಂಗ್ರೆಸ್ ಶಾಸಕರು, ಒಂದು ಶೌಚಾಲಯ ನೆಟ್ಟಗಿಲ್ಲ, ಆಸ್ಪತ್ರೆಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ
ರೋಸ್ಟ್ ಮಾಡಿದ್ರೆ ಅಂತವನ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿದ್ರು. ನಾವು ಹೈಕೋರ್ಟ್ ಹೋಗಿ ಸ್ಟೇ ತಂದು ಬೇಲೆಲ್ಲ ಕೊಟ್ರೆ ಅದ್ರ ಮೇಲೆ ಕೂಡ ಪೊಲೀಸ್ಗಳನ್ನ ಕಳಿಸಿ ಅಲ್ಲಿ ಅವರ ಗುಂಡಾವರ್ತನೆ ಮಾಡ್ತಿರ್ತಕ್ಕಂಥದ್ರ ಪರಿಣಾಮ ನಮ್ಮ ಪಾಪ ಪ್ರಾಮಾಣಿಕ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಇವರು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಶುಗರ್ ಫ್ಯಾಕ್ಟರಿ ಅದಕ್ಕೆ 100 ಕೋಟಿ ಅನುದಾನ ಕೊಟ್ಟರೆ ಯೋಗ್ಯತೆ ಇವ್ರಿಗೇನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಾರಾಯಣಗೌಡರು ಇಲ್ಲೇ ಇದ್ದಾರೆ. ಇಂಥ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಸಾವಿರಾರು ಕೋಟಿ ಅನುದಾನವನ್ನು ಇವತ್ತು ಮಂಡ್ಯ ಜಿಲ್ಲೆಗೆ ತಂದಿದ್ದೇವೆ, ಕೇರ್ಪೇಟೆಗೆ ತಂದಿದ್ದೇವೆ. ಇವತ್ತು ಎಲ್ಲಾ ಸ್ಥಾನಗಳಲ್ಲಿ ಇವತ್ತು ಶಾಸಕರಿದ್ದಾರೆ. ಆದ್ರೆ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ 1ನೇ ತಾರೀಕು ಆದ್ರೆ ಎಲ್ಲ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂಬಳ ಆಗ್ತದೆ. 7ನೇ ತಾರೀಕು ಆದರೂ ಸಹ ಪೊಲೀಸಿಗೆ ಇವತ್ತು ಅವರಿಗೆ ಸಂಬಳ ಕೊಡೋದಕ್ಕೆ ಆಗ್ತಲ್ಲ ಅಂತ ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಶಿಕ್ಷಕರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಒಂದು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ, ಬೆಲೆ ಏರಿಕೆ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ಚುನಾವಣೆ ಹತ್ರ ಬಂದಿದೆ ಅಂತ ಇಲ್ಲ. ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಇದೆ. ರಾಜ್ಯದಲ್ಲಿ ಜನರ ಮೇಲೆ ಬರೆ ಎಳಿತಕ್ಕಂಥ ಸರ್ಕಾರದ ವಿರುದ್ಧ ಬೀದಿಗಳಿಗೆ ಹೋರಾಟ ಮಾಡತಕ್ಕಂಥ ನಮ್ಮ ಕರ್ತವ್ಯ ಇದೆ. ಇಂಥ ಭ್ರಷ್ಟ ಜನ ವಿರೋಧಿ, ರೈತ ವಿರೋಧಿ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು, ಜನಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ನಿನ್ನೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿ ಇವತ್ತು ಮಂಡ್ಯಕ್ಕೆ ಬಂದಿದೆ. ಮಧ್ಯಾಹ್ನದ ಮೇಲೆ ಹಾಸನಕ್ಕೆ ಹೋಗ್ತಾ ಇದ್ದೀವಿ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರತಿಯೊಬ್ಬರ ಕಾರ್ಯಕರ್ತರ ಜವಾಬ್ದಾರಿ ಇದೆ. ಇಂಥ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಂತಲ್ಲಿ ನಿಂತಲ್ಲಿ ನಾವು ಮಾತನಾಡಬೇಕಾಗಿದೆ. ಕುಂತಲ್ಲಿ ನಿಂತಲ್ಲಿ ಯಾವ ರೀತಿ ಜನವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಇದೆ ಅನ್ನೋದನ್ನ ಹೇಳಬೇಕಾಗಿದೆ. ಆ ಪುಣ್ಯಾತ್ಮ ಯಡಿಯೂರಪ್ಪ ಕೊಟ್ಟಂತ ಭಾಗ್ಯಲಕ್ಷ್ಮಿ ಯೋಜನೆಗೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದವರು ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಪ್ರೋತ್ಸಾಹನ ಕೊಟ್ಟರು, ಅದನ್ನು ಕೂಡ ಸಾವಿರಾರು ಕೋಟಿ ಉಳಿಸಿಕೊಂಡಿದ್ದಾರೆ. ಇವತ್ತು ಕೂಡ ಹಾಲು ಕರಿತಕ್ಕಂಥ ಬಡ ರೈತರಿಗೆ ಇವತ್ತು ಅನುಕೂಲ ಆಗ್ತಾ ಇಲ್ಲ, ಅದನ್ನು ಕೂಡ ದುಡ್ಡು ಕೊಡ್ತಾ ಇಲ್ಲ. ಇಂಥ ಸರ್ಕಾರ ರಾಜ್ಯದ ಜನರ ಪಾಲಿಗೆ, ಇಂಥ ರೈತ ವಿರೋಧಿ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ಬಡವರ ಪಾಲಿಗೆ, ರೈತರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ. ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ಜನರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ. ಅದಕ್ಕೋಸ್ಕರ ಇವತ್ತು ಜನಾಕ್ರೋಶ ಯಾತ್ರೆ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತು ಬಡವರ ಮಧ್ಯೆ ಇದ್ದು, ಜನರ ಮಧ್ಯೆ ಇದ್ದು ಇಂಥ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಜನಾಂದೋಲನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಕೂಡ ಬಂದಿದೆ. ತುಂಬಾ ಸಂತೋಷ ಆಗಿದೆ. ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಹೇಳಿದ್ರು ಸಹ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದು ನಮಸ್ಕಾರನ ತಿಳಿಸ್ತಾ ಒಂದು ಯಶಸ್ವಿ ಹೋರಾಟಕ್ಕೆ ಎಲ್ಲ ಕೈಗೊಡಿಸಿದ ನಮ್ಮೆಲ್ಲ ಮಂಡ್ಯ ಜಿಲ್ಲೆ ಎಲ್ಲ ನಾಯಕರಿಗೆ ಸಂದರ್ಭದಲ್ಲಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರಿಗೆ ಮರಣ ಶಾಸನವನ್ನು ರೂಪಿಸ್ತಾ ಇರ್ತಕ್ಕಂಥ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ